ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಂದೆಯಾದ ದೇವರು ನಮ್ಮೆಲ್ಲರನ್ನು ಇದುವರೆಗೆ ಕಾದು ಕಾಪಾಡಿ ಇಲ್ಲಿ ಕರೆತಂದು ಆತನ ವಾಕ್ಯಗಳನ್ನ ಸ್ಮರಿಸುವಂತೆಯೂ ಆತನನ್ನ ಸ್ತುತಿಸುವಂತೆಯೂ ಮತ್ತೆ ನನಗೆ ಈ ಸಂದೇಶವನ್ನು ಕೊಡುವಂತ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿಯೂ ತಂದೆಯಾದ ದೇವರಿಗೆ ಆತನ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲಾ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ತಂದೆಯಾದ ದೇವರು ಆತನ ಜನಾಂಗವಾದ ಇಸ್ರಾಯೇಲರನ್ನ ಆರಿಸ್ಕೊಂಡು ಅವರನ್ನ ನಡೆಸುವಂತ ತನ್ನ ಸ್ವಕೀಯ ಜನರನ್ನಾಗಿ ಒಂದು ವಿಶೇಷವಾದಂತ ಆಶೀರ್ವಾದಗಳನ್ನ ಅವ್ರಿಗೆ ದಯಪಾಲಿಸಿ ಅವರನ್ನ ನಡೆಸಬೇಕಾದ್ರೆ ಬೇರೆ ಅವರ ಸುತ್ತಲಿದ್ದಿರುವ ಅನೇಕ ದೇಶಗಳವರನ್ನು ಸಹ ಅವರ ತನ್ನ ಯೋಜನೆಯಲ್ಲಿ ಅವರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅವರ ಮುಖಾಂತರ ಇಸ್ರಾಯೇಲರಿಗೆ ಅವರು ಏನಾದ್ರೂ ತಪ್ಪು ಮಾಡಿ ತಂದೆಯಾದ ದೇವರು ಅವರಿಗೆ ಕೊಟ್ಟಂತ ನಿಬಂಧನೆಗಳನ್ನ ಮೀರಿದಾಗ ಅವರು ಅನೇಕ ಬೇರೆ ದೇಶಗಳವ್ರನ್ನ ಜನಾಂಗದವ್ರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ತನ್ನ ದಾರಿಗೆ ತರುವಂತ ಒಂದು ಕಾರ್ಯವನ್ನು ಸಹ ಮಾಡಿದ್ದಾರೆ ಅಂತ ನಾವು ಹಳೆ ಒಡಂಬಡಿಕೆ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಅದರಲ್ಲಿ ಈ ಇವತ್ತಿನ ನೋಡುವಂತ ನಾವು ಒಂದು ದೇಶದ ವಿಷಯವೂ ಸಹ ಅಲ್ಲಿ ಯಾವ ರೀತಿ ತಂದೆಯಾದ ದೇವರು ಆ ಮೀಡೋ ಪರ್ಷಿಯಾ ಅನ್ನ ತನ್ನ ಯೋಜನೆಯಲ್ಲಿ ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂತ ವಿಷಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕೆ ಅನ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಿನ ರೀಸೆಂಟ್ ಆದಂತ ಒಂದು ದೊಡ್ಡ ವಿಪತ್ತು, ಆಲ್ಮೋಸ್ಟ್ ಥರ್ಡ್ ವರ್ಲ್ಡ್ ವಾರ್ ಆಗುವಂತ ಒಂದು ಪರಿಸ್ಥಿತಿ ಆಗಿತ್ತು. ಇಸ್ರಾಯೇಲ್ ಮತ್ತೆ ಇರಾನ್ ಜೊತೆ ಆದಂತ ಯುದ್ಧ. ದೇವರ ಯೋಜನೆ 4 ದಿನಗಳಲ್ಲೇ ಅದು ಮುಕ್ತಾಯ ಆಯ್ತು. ಆದ್ರೂ ಅದು ಟೆಂಪರರಿ, ಅದು ಮುಂದೆ ಯಾವಾಗ ಮತ್ತೆ ಉದ್ಭವಗೊಳ್ಳುತ್ತೆ ಅನ್ನುವುದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಆದ್ರಿಂದ ನಾವು ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಈ ತನ್ನ ಜನಾಂಗವನ್ನ ನಡೆಸಿದರೆ, ಬೇರೆ ಜನಾಂಗಗಳ ಪಾತ್ರ ಏನು, ಅದರಲ್ಲಿ ಮುಖ್ಯವಾಗಿ ಮೀದೋ ಪರ್ಷಿಯಾದ ಪಾತ್ರ, ಅದನ್ನ ನಾವು ಇವತ್ತು ನೋಡೋಣ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ಯಾವ ರೀತಿ ಅಬ್ರಹಾಂ ಅವರು ಐಗುಪ್ತಕ್ಕೆ ಅಲ್ಲಿ ಅವ್ರು ಬಂದಂತ ತಂದೆಯಾದ ದೇವರು ಅವರಿಗೆ ಅವರಿದ್ದಂತ ಸ್ಥಳದಿಂದ ಕರ್ಕೊಂಡ್ ಬಂದು ಕಲ್ದಿಯ ದೇಶದಿಂದ ಕಾನಾನ್ ದೇಶಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಕ್ಷಾಮ ಆದಾಗ ಅಬ್ರಹಾಂ ತನ್ನ ಎಲ್ಲಾ ಆಸ್ತಿ ಅವ್ರ ಜೊತೆಗಾರರ ಜೊತೆಯಲ್ಲಿ ಅವ್ರೇನ್ ಮಾಡ್ತಾರ, ಈ ಐಗುಪ್ತಕ್ಕೆ ಹೋಗೋದನ್ನ ನಾವು ನೋಡ್ತೀವಿ. ಸೊ ಈಜಿಪ್ಟು ಬಹಳ ಮುಖ್ಯವಾದಂತ ಪಾತ್ರ ದೇವರ ಯೋಜನೆಯಲ್ಲಿ. ಅದು ಹಳೆ ಒಡಂಬಡಿಕೆಯ ಬಿಗಿನಿಂಗ್ ಪೀರಿಯಡ್ ಅಲ್ಲಿ ಐಗುಪ್ತ ಅನ್ನೋದು ಬಹಳ ಸರ್ತಿ ಬರೋದನ್ನ ನಾವು ನೋಡ್ತೀವಿ. ಅದರ ನಂತರ ಬೇರೆ ದೇಶಗಳ ಜನಾಂಗಗಳು ದೇವರ ಯೋಜನೆಯಲ್ಲಿ ಬರೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಬ್ರಾಹ್ಮಣ ಅಲ್ಲದೆ ಆ ನಂತರ ಬಂದಂತ ಇಸ್ರಾಯೇಲ್ ಜನಾಂಗದ ಮುಂಚೆ ಬಂದಂತ ಯೋಸೆಫ್, ಆಮೇಲೆ ಮೋಶೆ ಅವರನ್ನ ಅಲ್ಲಿಂದ ಐಗುಪ್ತದಿಂದ ಅವ್ರನ್ನ ಬಿಡಿಸ್ಕೊಂಡು ಬರುವಂತದ್ದು, ಇದೆಲ್ಲ ಐಗುಪ್ತ ಮುಖ್ಯವಾದಂತ ಪಾತ್ರವನ್ನ ಅಲ್ಲಿ ವಹಿಸೋದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಆ ನಂತರ ಅವರು ಜನಾಂಗವಾಗಿ ದೇಶವಾಗಿ ಬಂದ ನಂತರ, ಅಂದ್ರೆ ಮೋಶೆ ಅವರನ್ನ ಐಗುಪ್ತದಿಂದ ಕರ್ಕೊಂಡು ಬಂದು ಅವರನ್ನ ಕಾನಾನ್ ದೇಶಕ್ಕೆ ಸೇರಿಸಿದ ನಂತರ, ಅಂದ್ರೆ ಮಧ್ಯದಲ್ಲಿ ಯೆಹೋಶುವ ಸಹ ಬರ್ತಾರೆ. ಆ ನಂತರ ಜನಾಂಗವಾಗಿ ದೇಶವಾಗಿ ಆದ ನಂತರ ಸಹ ಬೇರೆ ಅವರ ಸುತ್ತಮುತ್ತಲು ಇದ್ದಂತಹ ಜನಾಂಗಗಳು ಅವರಾಗಿ ಇವರು ಇಸ್ರಾಯೇಲರ ಮೇಲೆ ಯುದ್ಧ ಮಾಡ್ತಾ ಇದ್ರು ಒಂದಲ್ಲ ಕಾರಣಕ್ಕಾಗಿ. ಮತ್ತೆ ಇಸ್ರಾಯೇಲ್ ಜನಾಂಗ ಏನಾದ್ರು ತಪ್ಪು ಮಾಡಿದಾಗ ತಂದೆಯಾದ ದೇವರು ಅಮಾಲೇಕ್ಯರನ್ನ, ಹಿತ್ತಿಯರನ್ನ, ಆ ನಂತರ ಬಹಳ ವರ್ಷಗಳ ನಂತರ ಅಸಿರಿಯಾ ಮತ್ತೆ ಬ್ಯಾಬಿಲೋನ್ ದೇಶಗಳನ್ನು ಸಹ ಅವರ ಮೇಲೆ ಯುದ್ಧ ಮಾಡುವಂತ ಪರಿಸ್ಥಿತಿನ ನಾವು ನೋಡ್ತೀವಿ. ಅದೇ ಸಮಯದಲ್ಲಿ ಬಹಳ ವರ್ಷಗಳ ನಂತರ ಈ ಮೀದೋ ಪರ್ಷಿಯಾ ಅನ್ನುವಂತ ಜನಾಂಗ ಸಹ, ದೇಶ ಸಹ ಬಹಳ ಮುಖ್ಯವಾದಂತ ಪಾತ್ರವನ್ನ ದೇವರ ಯೋಜನೆಯಲ್ಲಿ
ನಡೆಸೋದನ್ನ ನಾವು ನೋಡ್ತೀವಿ. ಸೊ ಅದಕ್ ಮುಂಚೆ ಹಾಗಾದ್ರೆ ಯಾರು ಇದು ಮೀದೋ ಪರ್ಷಿಯಾ, ಎಲ್ಲಿ ಇವರ ಪ್ರಾರಂಭ ಎಲ್ಲಿಂದ ಆಯ್ತು ಅನ್ನೋದನ್ನ ನಾವು ನೋಡೋದೇ ಆದ್ರೆ, ನಾವು ನೋವನ ಒಂದು ಚರಿತ್ರೆಯನ್ನ, ನೋವನ ಒಂದು ಕುಟುಂಬದವರ ಚರಿತ್ರೆಯನ್ನ ನೋಡ್ಬೇಕಾದ್ರೆ ಅಲ್ಲಿ ಆತನಿಗೆ 3 ಜನ ಮಕ್ಕಳು ನಮಗ್ ಗೊತ್ತಿದೆ, ಯಾಫೇತ್, ಹಾಮ್ ಅಂಡ್ ಶೇಮ್. ಈ ಯಾಫೇತಿನ ಮಕ್ಕಳು ಯಾರು ಅನ್ನೋದ್ ನೋಡ್ಬೇಕಾದ್ರೆ ಅಲ್ಲಿ ನಾವು ಓದೋಣ. 10ನೇ ಅಧ್ಯಾಯ ಆದಿಕಾಂಡ 1 ಮತ್ತು 2ನೇ ವಚನ. ನೋಹನ ಮಕ್ಕಳಾದ ಶೇಮ್, ಹಾಮ್, ಏಫೆತರ ವಂಶದವರ ಚರಿತ್ರೆಯು. ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. ಏಫೆತರ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದಯ್, ಯಾವಾನ್, ತೂಬಲ್, ಮೇಷಕ್, ತೀಸಾರ್ ಎಂಬುವರೇ. ಸೊ ಇಲ್ಲಿ ಮದಾಯ್ ಅನ್ನುವಂತ ಒಂದು ವರ್ಡ್ ಬರ್ತಿಲ್ಲಿ. ಆತನ ಯಾಫೇತನ ಮಕ್ಕಳಲ್ಲಿ ಒಬ್ಬ ಮಾದಾಯ್ ಅನ್ನೋರು. ಮತ್ತು 22ನೇ ವಚನ ಸಿಸ್ಟರ್. ಶೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಫಕ್ಷದ್, ಲೂದ್, ಆರಾಮ್ ಎಂಬುವರೇ. ಸೊ ಇಲ್ಲಿ ಈಲಾಮ್ ಅನ್ನುವಂತ ಒಬ್ಬ ಮಗನ ಹೆಸರು ಈಲಾಮ್ ಅಂತ ನಾವು ನೋಡ್ತೀವಿ. ಸೊ ಈ ಯಾಫೇತ್ನ ಮಗನಾದಂತ ಈ ಮದಾಯ್, ಅದು ಮುಂದೆ ಅವನಿಗೆ ಹೆಸರು ಮೇದ್ಯರು ಅಂತ ಕರೆಯಲ್ಪಟ್ಟಿದೆ. ಆ ಮೇದ್ಯರು ಏನ್ ಮಾಡ್ತಾರೆ, ಅವರು ಹೋಗಿ ನಾವಿಲ್ಲಿ ಆಗಿನ ಪರ್ಷಿಯಾದ ದೇಶದ ಒಂದು ಮ್ಯಾಪ್ ಅನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮ್ಯಾಪ್ ಅಲ್ಲಿ ನೀವು ನೋಡೋದಾದ್ರೆ ಮೀಡಿಯಾ ಅನ್ನುವಂತ ಒಂದು ವರ್ಡ್ ಬರುತ್ತೆ ಮಧ್ಯದಲ್ಲಿ. ಅದನ್ನ ನಾನು ಇಲ್ಲಿ ಆರೋ ಮಾರ್ಕ್ ನಿಮ್ಗೆ ಕಾಣುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಆ ಮೀಡಿಯಾ ದೇಶದವರು, ಮೀಡಿಯಾ ಅವನ ಮಗ, ಶೇಮನ ಮಗ ಮೀಡಿಯಾ ಇಲ್ಲಿರ್ತಾರೆ, ನಾರ್ದರ್ನ್ ಪಾರ್ಟ್ ಆಫ್ ಪರ್ಷಿಯಾ. ಮತ್ತೆ ಈಲಾಮ್ ಬಂದು ಸದರನ್ ಪಾರ್ಟ್ ಆಫ್ ಆಗಿನ ಮೀದೋ ಪರ್ಷಿಯಾದ ಸದರನ್ ಪಾರ್ಟ್, ಪರ್ಷಿಯನ್ ಗಲ್ಫಿನ ಮಧ್ಯದ ಅಲ್ಲಿ ಹತ್ರ ಇರುವಂತ ಒಂದು ದೇಶವನ್ನ ಆತನ ಅಲ್ಲಿ ಆಕ್ಯುಪೈ ಮಾಡ್ಕೊಳ್ತಾರೆ. ಸೊ ಈ ಈಲಾಮ್ ಮತ್ತೆ ಮೀದಿಯಾ ಅನ್ನೋರೇ ಮುಂದೆ ಮೀದೋ ಪರ್ಷಿಯಾ ಆಗಿ ಬರೋದನ್ನ ನಾವು ಮುಂದೆ ನೋಡ್ತೀವಿ. ಸೊ ಇವರು ಮಾದಾಯ್ ಅನ್ನೋರು ಬಹಳ ಸ್ಟ್ರಾಂಗ್ ಆಗಿರುವಂತವ್ರು, ಬಹಳ ರಗ್ಗೆಡ್ ಮೌಂಟೇನಿಯರ್ಸ್. ಅಂದ್ರೆ ಅವರು ಬೆಟ್ಟದ ಪ್ರದೇಶದಲ್ಲಿ ಇರೋದ್ರಿಂದ ಅವರು ಆ ರೀತಿಯಾದಂತ ಒಂದು ಬಹಳ ಬಲಿಷ್ಠವಾದಂತ ಒಂದು ಜನಾಂಗ ಅವರದು. ಅದೇ ರೀತಿ ಈ ಈಲಾಮ್ ಸಹ ಅವರು ಪರ್ಷಿಯನ್ ಗಲ್ಫ್ ಅಂದ್ರೆ ನೀರಿನ ಒಂದು ವ್ಯವಸ್ಥೆ ಇರುವಂತ ಪ್ರದೇಶದಲ್ಲಿ ಇರೋದ್ರಿಂದ ಬಹಳ ಸೌಕರ್ಯ ಇರುತ್ತೆ ಅವ್ರಿಗೆ. ಅವನು ಸಹ ಬಹಳ ಒಂದು ಬಲಿಷ್ಠವಾದಂತ ಒಂದು ಜನಾಂಗವಾಗಿ ಆ ಸದರನ್ ಪಾರ್ಟ್ ಆಫ್ ಪರ್ಷಿಯಾದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಮುಂದೆ ನಾವು ನೋಡ್ಬೇಕಾದ್ರೆ ಈ ಈಲಾಮ್ ಅನ್ನೋರು ಆಗಿನ ಕಾಲದಲ್ಲೇನೆ, ಅಬ್ರಹಾಮಿನ ಕಾಲದಲ್ಲೇನೆ ಅವರ ಮತ್ತೆ ಇಸ್ರಾಯೇಲ್ ಜನಾಂಗದ ಒಂದು ಜೊತೆನಲ್ಲಿ, ಇನ್ನು ಇಸ್ರಾಯೇಲ್ ಜನಾಂಗ ಆಗಿಲ್ಲ, ಇನ್ನು ಅಬ್ರಹಾಂ ಆಗ್ತಾನೆ ಬಂದಿರ್ತಾರೆ ಕಾನಾನ್ ದೇಶದಲ್ಲಿ. ಅವಾಗ್ಲೇನೆ ಅವರಿಗೂ ಆ ಈಲಾಮಿರಿಗೂ ಆಗುವಂತ ಒಂದು ಯುದ್ಧವನ್ನ ನಾವು ನೋಡ್ತೀವಿ. ಜೆನಿಸಿಸ್ ಆದಿಕಾಂಡ 14ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೂ ಓದಿ ಸಿಸ್ಟರ್. ಅಂದರೆ ಏಲಾಮಿನ ಅರಸನಾದ ಕೆರ್ದೊಲಗೋಮರ್, ಗೋಯಿಮದ ಅರಸನಾದ ತಿಗ್ದಾಲ, ಶಿವಾರಿನ ಅರಸನಾದ ಅಮ್ರಾಫೇಲ, ಎಲ್ಲ ಸಾರಿನ ಅರಸನಾದ ಅರಿಯೋಕ ಇವರಿಗೆ ವಿರೋಧವಾಗಿ ಸಿದ್ದೀಮೆಂಬ ತಗ್ಗು ಮೈದಾನದಲ್ಲಿ ತಮ್ಮ ದಂಡನ್ನು ನಿಲ್ಲಿಸಿದರು. ಹೀಗೆ 4 ಮಂದಿ ರಾಜರು 5 ಮಂದಿ ರಾಜರನ್ನು ಎದುರಿಸಿದರು. ಆದರೆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುಣಿಗಳು ತುಂಬಾ ಇದ್ದವು. ಸೋದೋಮ್ ಗೊಮೋರಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುಣಿಗಳಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಗೆದ್ದವರು ಸೋದೋಮ್ ಗೊಮೋರ್ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಯನ್ನು, ದವಸವನ್ನು ತೆಗೆದುಕೊಂಡು ಹೋದರು. ಸೋದೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು. ಆಗ್ಲೇನೆ ಈಲಾಮ್ ಇಸ್ರಾಯೇಲರ ಅಂದ್ರೆ ಅಬ್ರಹಾಮನ ಸಂತತಿಯವ್ರ ಜೊತೆ ಯುದ್ಧ ಮಾಡ್ತಾರೆ. ಆನಂತರ ಅವನ
ತಮ್ಮನ ಮಗನಾದಂತ ಲೋಟನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಬ್ರಹಾಂ ಒಂದು ಗೊತ್ತಾಗತ್ತೆ. ಅಬ್ರಹಾಂ ಏನ್ ಮಾಡ್ತಾರೆ, ಅವರ ಜೊತೆಯಲ್ಲಿರುವಂತ 318 ಸೈನಿಕರನ್ನ ಕರ್ಕೊಂಡು ಹೋಗಿ ಇಲಾಮ್ ಮೇಲೆ ಯುದ್ಧ ಮಾಡಿ ಅವ್ರನ್ನ ಲೋಟನ್ನ ಬಿಡಿಸ್ಕೊಂಡು ಬರೋದನ್ನ ನಾವು ನೋಡ್ತೀವಿ. 14 ಮತ್ತು 16ನೇ ವಚನ ಸಿಸ್ಟರ್. ಅಬ್ರಹಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೆ ಹಿಂದಟ್ಟಿದರು. ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು 2 ಭಾಗ ಮಾಡಿ ತನ್ನ ಭಟರೊಡನೆ ಅವರ ಮೇಲೆ ಬಿದ್ದು ಹೊಡೆದು ದಮಸ್ಕ ಪಟ್ಟಣದ ಉತ್ತರ ಕಡೆಯಲ್ಲಿರುವ ಹೋಬಾ ಊರಿನ ತನಕ ಹಿಂದಟ್ಟಿದನು. 16ನೇ ವಚನ. ರಾಜರು ಅಪಹರಿಸಿದ್ದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು. ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಬಿಡಿಸಿಕೊಂಡದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಮಿಕ್ಕಾದವರನ್ನು ತೆಗೆದುಕೊಂಡು ಬಂದನು. ಸೊ ಹೀಗೆ ತಂದೆಯಾದ ದೇವರು ಆಗ್ಲೇನೆ ತಾನು ಆದುಕೊಂಡಂತ ಅಬ್ರಹಾಂ ಮತ್ತೆ ಅವರ ಕುಟುಂಬದವ್ರನ್ನ ದೇವರು ಆಗ್ಲೇನೆ ಆ ಅನ್ಯ ಜನಾಂಗದವರ ಕೈಯಿಂದ ಬಿಡಿಸೋದನ್ನ ನಾವು ಇಲ್ಲಿ ಚರಿತ್ರೆಯಲ್ಲಿ ನೋಡ್ತೀವಿ. ಮತ್ತೆ ಈ ಯಾಕೆ ನಾವು ಈ ಚರಿತ್ರೆ ಟೈಮ್ ಪೀರಿಯಡ್ ಸ್ವಲ್ಪ ನಮ್ಗೆ ಮನಸ್ಸಲ್ಲಿದ್ರೆ ಇದರ ಹಳೆ ಒಡಂಬಡಿಕೆಯ ಅನೇಕ ಸಂಗತಿಗಳು, ಘಟನೆಗಳು ಮತ್ತೆ ದೇವರ ಒಂದು ಯೋಜನೆ ಯಾವ ರೀತಿ ನಡೆಯಿತು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಪ್ರವಾದನೆಗಳನ್ನು ಸಹ ತಿಳ್ಕೊಳ್ಬೇಕಾದ್ರೆ ಒಂದು ರೀತಿಯ ಟೈಮ್ ಪೀರಿಯಡ್ ನ ಅಟ್ಲೀಸ್ಟ್ ಬ್ರಾಡ್ ಆಗಿ ಬಹಳ ಡೀಟೇಲ್ ಆಗಿ ನಮಗೆ ತಿಳಿದೇ ಇದ್ರು ಸಹ ನಮ್ಮ ಮನಸ್ಸಲ್ಲಿದ್ರೆ ಅದು ನಮಗೆ ಆ ಒಡಂಬಡಿಕೆಯ ಅನೇಕ ಘಟನೆಗಳನ್ನ ಓದ್ಬೇಕಾದ್ರೆ ಅದರ ವಿಷಯ ತಿಳ್ಕೊಳ್ಬೇಕಾದ್ರೆ ನಮ್ಗೆ ಬಹಳ ಸ್ವಲ್ಪ ಸುಲಭವಾಗುತ್ತೆ ಅಂತ ನಾನು ಅನ್ಸ್ಕೊಳ್ತೀನಿ. ಸೊ ಅಬ್ರಹಾಂ ಇದ್ದಿದ್ದು ಯೇಸು ಕ್ರಿಸ್ತನ ಅವರ ಹುಟ್ಟುವುದಕ್ಕಿಂತ 2000 ವರ್ಷಗಳ ಮುಂಚೆ. ಅದಾದ ನಂತರ ಮೋಶೆ ಬರುವಂತದ್ದು 500 ವರ್ಷಗಳ ನಂತರ, ಅಂದ್ರೆ ಅಬ್ರಹಾಮನ ನಂತರ ಸುಮಾರು, ಇದೆಲ್ಲ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಮೋಶೆ ನಂತರ ಇನ್ನು 500 ವರ್ಷಗಳ ನಂತರ ದಾವಿದ ಬರ್ತಾರೆ. ಅದಾದ ನಂತರ ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಬ್ಯಾಬಿಲೋನ್ ರಾಜ್ಯ ಮತ್ತೆ ಅಸಿರಿಯನ್ ರಾಜ್ಯ ಯಾವ ರೀತಿ ಇಸ್ರಾಯೇಲ್ ಜನಾಂಗವನ್ನ ಸೆರೆಯಾಗಿ ಹೋಗೋದನ್ನ ನಾವು ಮುಂದೆ ನೋಡ್ತೀವಿ. ಸೊ ಇದು ಬ್ರಾಡ್ ಆಗಿ ಅದರ ನಂತರ ಯೇಸು ಕ್ರಿಸ್ತನು ಬರುವಂತ ಸಮಯ ಕ್ರಿಸ್ತ ಶಕ ಆವಾಗ 1ನೇ ಇಸ್ವಿಯಿಂದ ನಾವು ಪ್ರಾರಂಭ ಆಗುತ್ತೆ. ಸೊ ಈಗ ಇಸ್ರಾಯೇಲ್ಯರ ಒಂದು ಚರಿತ್ರೆಯನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ ಅಬ್ರಹಾಮನ ನಂತರ ಮೋಶೆ ಜನಾಂಗವಾಗಿ ಇಸ್ರಾಯೇಲ್ಯರನ್ನ ಕಾನಾನ್ ದೇಶದ ತನಕ ಕರ್ಕೊಂಡು ಬರ್ತಾರೆ. ಆ ನಂತರ ಯೆಹೋಶುವ ಅವ್ರನ್ನ ಒಂದು ಜನಾಂಗವಾಗಿ ಒಂದು ದೇಶವನ್ನಾಗಿ ಅವ್ರನ್ನ ಯೋರ್ದಾನ್ ಹೊಳೆಯನ್ನ ದಾಟಿಸಿ ಅವ್ರ ಮುಂದೆ ಹೋಗಿ ಅವರ ಒಂದು ದೇಶವನ್ನ ಅಲ್ಲಿ 12 ಗೋತ್ರಗಳಿಗೆ ಅವ್ರು ಅದನ್ನೆಲ್ಲ ಡಿವೈಡ್ ಮಾಡಿ ಅವರು ತಮ್ಮ ದೇವರ ಒಂದು ಆಶೀರ್ವಾದದೊಂದಿಗೆ ಅವರು ತಮ್ಮ ಜೀವನವನ್ನ ಪ್ರಾರಂಭ ಮಾಡೋದು ನಮ್ಗೆ ಗೊತ್ತಿದೆ. ಅದರ ನಂತರ ದೇವರವರಿಗೆ ನ್ಯಾಯಸ್ಥಾಪಕರನ್ನ ಕೊಡ್ತಾರೆ. ನ್ಯಾಯಸ್ಥಾಪಕರ ಆ ಒಂದು ಪೀರಿಯಡ್ ಅಲ್ಲೇನೆ ಅವರು ಇಸ್ರಾಯೇಲ್ಯರು ನಮಗೊಬ್ಬ ರಾಜ ಬೇಕು ಅಂತ ಕೇಳಿದಾಗ ದೇವರು ಅವರಿಗೆ ಇಷ್ಟ ಇಲ್ದಿದ್ರು ಸಹ ಅವರ ಒಂದು ಆಶೆಗೆ ತಕ್ಕ ಹಾಗೆ ಸೌಲನ್ನ ದೇವರು ಆಶೀರ್ವದಿಸಿ ಅವನಿಗೆ ಅಭಿಷೇಕ ಮಾಡಿ ಅವ್ರಿಗೆ ರಾಜನನ್ನಾಗಿ ಬರೋದನ್ನ ನಾವು ನೋಡ್ತೀವಿ. ಸೌಲನ ನಂತರ ದಾವಿದ ಬರ್ತಾರೆ. ದಾವಿದನ ನಂತರ ಸೊಲೊಮೋನನ ನಂತರ ಇಸ್ರಾಯೇಲ್ ರಾಜ್ಯ 2 ಭಾಗವಾಗಿ ಆಗೋದನ್ನ ನಾವು ಚರಿತ್ರೆಯಲ್ಲಿ, ಅಂದ್ರೆ ಹಳೆ ಒಡಂಬಡಿಕೆ ಚರಿತ್ರೆಯಲ್ಲೇ ನಾವು ನೋಡ್ತೀವಿ. ಸೊ ಯಾವ ರೀತಿ ಆಯ್ತು ಅನ್ಬೇಕಾದ್ರೆ 10 ಗೋತ್ರಗಳು, ಇಸ್ರಾಯೇಲ್ ಜನಾಂಗದ 10 ಗೋತ್ರಗಳು ಅವರು ಉತ್ತರ ಭಾಗದಲ್ಲಿ ಅವರ ಒಂದು ಕಿಂಗ್ಡಮ್ ಆಫ್ ಇಸ್ರಾಯೇಲ್ ಅಂತ ಅಲ್ಲಿ ಒಂದು ಭಾಗ ಆಗುತ್ತೆ. ಮತ್ತೆ 2 ಗೋತ್ರಗಳು, ಯೂದ ಮತ್ತೆ ಬೆಂಜಮಿನ್ ಅವರ ಒಂದು ಗೋತ್ರಗಳು ದಕ್ಷಿಣ ಭಾಗದಲ್ಲಿ ಕಿಂಗ್ಡಮ್ ಆಫ್ ಜೂದಾ ಅನ್ನುವಂತ 2 ರಾಜ್ಯಗಳಾಗಿ ಬೇರ್ಪಡುತ್ತೆ. ಸೊ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಪೂರ್ವಕಾಲ ವೃತ್ತಾಂತದಲ್ಲಿ ಅರಸರ ಅಲ್ಲಿ ನೋಡ್ಬೇಕಾದ್ರೆ 1ನೇ ಅರಸು 2ನೇ ಅರಸು ಇದೆಲ್ಲ ಡೀಟೇಲ್ಸ್ ಆಗಿ ಬರುತ್ತೆ. ಮತ್ ಮುಖ್ಯವಾಗಿ ಏನಾಯ್ತು ಅನ್ಬೇಕಾದ್ರೆ ಈ 2 ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜರು ಬರ್ತಾರೆ.
ಎಲ್ಲ ಒಂದು ರೀತಿ ದೇವರ ಒಂದು ಯೆಹೋವನನ್ನ ತಿಳ್ಕೊಂಡಿರುವಂತ ಜನಾಂಗವೇ, ಎಲ್ಲರೂ ಯಹೂದ್ಯರೇ, ಆದ್ರೆ ಎರಡು ಕಿಂಗ್ಡಮ್, ಎರಡು ರಾಜ್ಯಗಳಾಗಿ ಬೇರ್ಪಡೆ ಆಗಿದೆ. ಸೊ ಇಲ್ಲಿ ಈ ರೀತಿ ಇರಬೇಕಾದ್ರೆ ಅವರ ಸುತ್ತಮುತ್ತಲು ಇದ್ದಂತ ಅವಾಗಿನ ಬಲಿಷ್ಠವಾದಂತ ಒಂದು ಎಂಪೈರ್, ಒಂದು ಕಿಂಗ್ಡಮ್, ಒಂದು ಚಕ್ರಾಧಿಪತ್ಯ ಯಾವುದು ಅನ್ಬೇಕಾದ್ರೆ ಮೊದಲು ಅಸ್ಸೀರಿಯಾ, ಆನಂತರ ಬ್ಯಾಬಿಲೋನ್ ಬರುತ್ತೆ. ಯಾಕೆ ಇವರು ಮುಖ್ಯ ಆಗ್ತಾರೆ ಅನ್ಬೇಕಾದ್ರೆ ಇಸ್ರಾಯೇಲ್ಯರ ಆ ಸೊಲೊಮೋನನ ನಂತರ, ಸೊಲೊಮೋನು ಸಹ ದೇವರಿಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಬಟ್ ಆನಂತರ ಬಂದಂತ ಆಲ್ಮೋಸ್ಟ್ ಎಲ್ಲಾ ರಾಜರು ಸಹ ಕೆಲವರನ್ನ ಬಿಟ್ರೆ, ಯೆಹೋಷಾಫಾಟ್ ಮತ್ತೆ ಚಿದ್ಕೀಯ ಮತ್ತೆ ಇನ್ನು ಹಿಜ್ಕೀಯ, ಇವರನ್ನ ಒಂದ್ ಇಬ್ಬರು ಮೂವರನ್ನ ಬಿಟ್ರೆ ಎಲ್ಲರೂ ದೇವರ ವಿರೋಧವಾಗಿ, ದೇವರು ಹೇಳ್ದೆ ಮಾಡಬಾರ್ದು ಅಂತ ಹೇಳಿರುವಂತ ಕಾರ್ಯಗಳನ್ನೇ ಮಾಡ್ತಾರೆ. ವಿಗ್ರಹಾರಾಧನೆ ಮಾಡ್ಕೊಳ್ತಾರೆ, ಅನ್ಯ ಜನರನ್ನ ಮದುವೆ ಮಾಡ್ಕೊಳ್ತಾರೆ, ಇನ್ನು ಅನೇಕ ಕಾರ್ಯಗಳನ್ನ, ಅಸಹ್ಯವಾದಂತ ಕಾರ್ಯಗಳನ್ನ ಮಾಡಿದಾಗ ತಂದೆಯಾದ ದೇವರ ಆಶೀರ್ವಾದ ಅವರಿಂದ ಬಿಟ್ಟು ಹೋಗುತ್ತೆ. ಸೊ ಅಲ್ಲಿ ಯಾವ ಒಂದು ಕಾರ್ಯ ನಡೀತೆ ಅನ್ಬೇಕಾದ್ರೆ ಮೊದಲು ಅಸ್ಸೀರಿಯನ್ ರಾಜರಾದಂತ ಶಲ್ಮನೆಸಾರ್ ಮತ್ತೆ ಇನ್ನು ಸೆನೆಖರೀಬ್ ಅನ್ನುವಂತ 2-3 ರಾಜರು ಕ್ರಿಸ್ತ ಪೂರ್ವ 7ನೇ ಶತಮಾನದಲ್ಲಿ ಎಸ್ಪೆಷಲಿ ನಾರ್ದರ್ನ್ ಕಿಂಗ್ಡಮ್ ಅಂದ್ರೆ ಉತ್ತರ ಭಾಗದಲ್ಲಿ ಇರುವಂತ 10 ಗೋತ್ರಗಳವರನ್ನ ಅವ್ರೇನ್ ಮಾಡ್ತಾರೆ, ಸೆರೆ ಹಿಡ್ಕೊಂಡು ಹೋಗಿ ಅಸ್ಸೀರಿಯಾ ದೇಶಕ್ಕೆ ತಗೊಂಡು ಹೋಗೋದನ್ನ ನಾವು ನೋಡ್ತೀವಿ. ಸೊ ಈ 10 ಗೋತ್ರಗಳು ಇವರು ಹೋದ ನಂತರ, ಆನಂತರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ ಅವ್ರು ಮತ್ತೆ ವಾಪಸ್ಸು ಬರೋದೇ ಇಲ್ಲ. ಅಂದ್ರೆ ಅನೇಕ ಈ 10 ಗೋತ್ರಗಳವರು ಒಂದಲ್ಲ ಒಂದು ರೀತಿ ಅಲ್ಲಿ ಅವ್ರೇನ್ ಮಾಡ್ತಾರೆ, ಅಲ್ಲಿರುವಂತ ಜನರ ಜೊತೆಗೆ ಕುಟುಂಬಗಳನ್ನ ಮಾಡ್ಕೊಂಡು ಅವ್ರು ಒಂದು ರೀತಿಯ ಅನ್ಯ ಜನಾಂಗದ ಒಂದು ಭಾಗ ಆಗ್ಬಿಡ್ತಾರೆ. ಸೊ ಇವರಿಗೆ 10 ಲಾಸ್ಟ್ ಟ್ರೈಬ್ಸ್ ಅಂತಾನೆ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಈ 10 ಗೋತ್ರಗಳವರ ಒಂದು ಚರಿತ್ರೆ ಒಂದಲ್ಲ ಒಂದು ರೀತಿ ಅಲ್ಲಿಗೆ ಬಹಳಷ್ಟು ಜನಾಂಗದ ಅನೇಕ ಕುಟುಂಬಗಳು ಅಲ್ಲಿ ಅವ್ರೇನಾಗ್ತಾರೆ, ಅನ್ಯ ಜನಗಳಾಗ್ಬಿಡ್ತಾರೆ. ಆದ್ರಿಂದಾನೇ ಅವರು ವಾಪಸ್ಸು ಇಸ್ರಾಯೇಲಿನ ಬಂದಾಗ ಮುಂದೆ ಈ ಅನ್ಯ ಜನಾಂಗದವ್ರ ಜೊತೆ ಮಿಕ್ಸ್ ಆಗಿರೋದ್ರಿಂದ ಇವರನ್ನ ಸಮಾರ್ಯರು ಅಂತ ಪರಿಗಣಿಸಿದ್ರು. ಸಮಾರ್ಯರು ಯಾರು ಅನ್ಬೇಕಾದ್ರೆ ಆಕ್ಚುಲಿ ಅವ್ರು ಯಹೂದ್ಯರೇ, ಮತ್ತೆ ಅನ್ಯ ಜನಾಂಗಗಳ ಜೊತೆ ಅವ್ರಿಗೆ ಸಂಪರ್ಕ ಇರುವುದರಿಂದ ಅವರ ಒಂದು ಪ್ಯೂರಿಟಿ, ಪರಿಶುದ್ಧತೆ ಅವರಲ್ಲಿ ಅವರು ಕಳ್ಕೊಂಡದ ಕಾರಣ ಈ ನಿಜವಾದ ಎಲ್ಲಾ ಯಹೂದ್ಯರು ಅವರನ್ನ ಸರಿಯಾದ ರೀತಿಯಲ್ಲಿ ನೋಡ್ತಿರ್ಲಿಲ್ಲ. ಅದೇ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಸಮಾರ್ಯನು ಅಂತ ಅವ್ರನ್ನ ಒಂದು ಕೀಳಾಗಿ ನಾವು ನೋಡೋದನ್ನ ಅಲ್ಲಿ ನಾವು ಗಮನಿಸ್ತೀವಿ. ಸೊ ಇದಾದ ನಂತರ ಇನ್ನು ಕೆಲವೇ ವರ್ಷಗಳಲ್ಲಿ ಅಸ್ಸೀರಿಯನ್ ರಾಜ್ಯದ ಅವರ ಒಂದು ಇನ್ಫ್ಲೂಯೆನ್ಸ್ ಕಡಿಮೆ ಆಗುತ್ತೆ. ಬ್ಯಾಬಿಲೋನ್ ರಾಜ್ಯ ಇನ್ನು ಅವರು ಬಹಳ ಪ್ರಬಲವಾಗ್ತಾರೆ. ಕೆಲವೇ 20 ವರ್ಷಗಳ ಸಮಯದಲ್ಲೇನೆ ಅವ್ರೇನ್ ಮಾಡ್ತಾರೆ, ಈ ಬ್ಯಾಬಿಲೋನ್ ರಾಜ್ಯರು ಸಹ, ಮುಖ್ಯವಾಗಿ ನೆಬೂಕದ್ನೆಚ್ಚರ್ ಅವ್ರೇನ್ ಮಾಡ್ತಾನೆ, ಈ 2 ಗೋತ್ರದವರು ಬೆನ್ಯಾಮೀನ್ ಮತ್ತೆ ಯೂದ ಅವರನ್ನ ಸರಿಯಾಗಿ ತಗೊಂಡೋಗೋದಲ್ಲದೆ ಅವ್ರ ಜೊತೆ ಡ್ಯಾನಿಯಲ್ ಹೋಗ್ತಾರೆ, ಯೆಹೆಜ್ಕೇಲ್ ಹೋಗ್ತಾರೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದಂತ ಮುಖ್ಯವಾದಂತ ಒಂದು ವಿಷಯ ಏನು ಅನ್ಬೇಕಾದ್ರೆ ಯೆರೂಸಲೇಮನ್ನ ಧ್ವಂಸ ಮಾಡಾಕ್ತಾರೆ. ಯೆರೂಸಲೇಮಲ್ಲಿ ಸೊಲೊಮೋನ್ ಕಟ್ಟಿದಂತ, ದೇವರು ಅಭಿಷೇಕಿಸಿ ದೇವರು ಆಶೀರ್ವಾದ ಮಾಡದಂತ ದೇವಾಲಯನ್ನ ನಾಶ ಮಾಡೋದನ್ನ ನಾವು ನೋಡ್ತೀವಿ. ಇದಾದ ನಂತರ ಡ್ಯಾನಿಯಲ್ ನಮಗ್ ಗೊತ್ತಿದೆ, ಅವರು ಸೆರೆಯಾಗಿ ಹೋಗಿ ನೆಬೂಕದ್ನೆಚ್ಚರನ ಆಸ್ಥಾನದಲ್ಲಿ ಇರ್ಬೇಕಾದ್ರೆ ಅವ್ರ ಜೊತೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅನ್ನೋರು ಸಹ ಇರ್ತಾರೆ. ಇವನೇನ್ ಮಾಡ್ತಾನೆ ನೆಬೂಕದ್ನೆಚ್ಚರ್ ಅನ್ಬೇಕಾದ್ರೆ, ಈ ಇಷ್ಟೊಂದು ಒಂದು ದೊಡ್ಡ ಜನಾಂಗವನ್ನೇ ಅವ್ರನ್ನ ಸರಿಯಾಗಿ ಕರ್ಕೊಂಡ್ ಬಂದ ನಂತರ ಅವ್ರನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅವನು ರಾಜ್ಯಭಾರ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡ್ತಾನೆ, ಈ ಸರಿಯಾಗಿ ಕರ್ಕೊಂಡ್ ಬಂದವರಲ್ಲಿ ನೀವೇನ್ ಮಾಡಿ, ಅವರ ಆಸ್ಥಾನದಲ್ಲಿರುವಂತ ಅವರ ಮಿನಿಸ್ಟರ್ಸ್ ಹೇಳ್ತಾನೆ, ನೀವೇನ್ ಮಾಡಿ ಅವರಲ್ಲಿರುವಂತ ಯೌವನಸ್ಥರನ್ನ ಎಲ್ಲ ಗಟ್ಟುಮುಟ್ಟಾಗಿರ್ಬೇಕು, ಒಳ್ಳೆ ವಿದ್ಯಾವಂತರ ಒಂದ್ ರೀತಿಯಲ್ಲಿ ಅವರು ಸ್ವಲ್ಪ ಬೇರೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿರುವಂತವ್ರು ಅಂತವ್ರನ್ನ ಆರಿಸ್ಕೊಂಡು ನೀವೇನ್ ಮಾಡಿ ನಮ್ಮ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ಬೇಕು ಅಂದಾಗ ಅವರು ದಾನಿಯೇಲ್ ಮತ್ತೆ 3
ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅವರನ್ನ ಕರ್ಕೊಂಡು ಬರ್ತಾರೆ. ಅವರು ನೆಬೂಕದ್ನೆಚ್ಚರನ ಆಸ್ಥಾನದಲ್ಲಿ ಇದ್ದು ಅವ್ರಿಗೆ ಒಳ್ಳೆ ಊಟ ಉಪಚಾರಗಳನ್ನೆಲ್ಲ ಮಾಡ್ಕೊಂಡು ಒಳ್ಳೆ ವಸತಿನೂ ಅವರಿಗೆ ಕೊಡೋದನ್ನ ನಾವು ದಾನಿಯೇಲ್ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಒಂದೆರಡು ವಾಕ್ಯಗಳನ್ನ ನೋಡೋಣ. ಡ್ಯಾನಿಯಲ್ ಫಸ್ಟ್ ಚಾಪ್ಟರ್ 1ನೇ ಅಧ್ಯಾಯ 3ರಿಂದ 6 ವಚನಗಳು ಸಿಸ್ಟರ್. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಬ್ಷೇಜನನಿಗೆ, ನೀನು ಇಸ್ರಾಯೇಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ಸಿಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಅವರಲ್ಲಿ 6ನೇ ವಚನ, ವರುಷ ಪೋಷಿಸಬೇಕೆಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದರು. ಸೊ ಇವರಲ್ಲಿ ನಾವು ದಾನಿಯೇಲನ ಪ್ರವಾದನೆಯಲ್ಲಿ ಅವರ ಒಂದು ಪುಸ್ತಕದಲ್ಲಿ ನಾವು ನೋಡ್ತೀವಿ ಯಾವ ರೀತಿ ನೆಬೂಕದ್ನೆಚ್ಚರನಿಗೆ ಆ ಅದ್ಭುತ ಪ್ರತಿಮೆಯ ಕನಸು ಬೀಳುತ್ತೆ. ಅವನು ಏನ್ ಮಾಡ್ತಾನೆ, ತನ್ನ ಪಂಡಿತರನ್ನೆಲ್ಲ ಜೋಯಿಸ್ನೆಲ್ಲ ಕರೆಸಿ, ನೀವೇನ್ ಮಾಡಿ ನನಗೀಗ ಕನಸು ಯಾವುದು ಅಂತ ಹೇಳ್ಬೇಕು, ಆ ನಂತರ ಕನಸಿನ ಅರ್ಥನ ಹೇಳ್ಬೇಕು ಅಂದಾಗ ಯಾರಿಗೂ ಆ ಒಂದು ಗೊತ್ತಾಗಲ್ಲ. ಅಟ್ಲೀಸ್ಟ್ ಕನಸಾದ್ರೂ ಹೇಳಿದ್ರೆ ನಾವು ಅದಕ್ಕೆ ಅರ್ಥ ಹೇಳ್ತೀವಿ ಅಂತ ಕೇಳಿದಾಗ ಅವನಿಗೆ ಬಹಳ ಕೋಪ ಬರುತ್ತೆ. ಆ ನಂತರ ಅಲ್ಲಿ ಅವನ ಆಸ್ಥಾನದಲ್ಲಿರುವಂತ ಡ್ಯಾನಿಯಲ್ ಏನ್ ಮಾಡ್ತಾರೆ, ಅದರ ಬಗ್ಗೆ ಆ ಅದ್ಭುತ ಪ್ರತಿಮೆಯ ಕನಸನ್ನ ಹೇಳಿ ಕನಸಿನ ಅರ್ಥವನ್ನು ಸಹ ಹೇಳುದನ್ನ ನಾವು ನೋಡ್ತೀವಿ. 2ನೇ ಅಧ್ಯಾಯ 31ರಿಂದ 34 ವಚನ ಸಿಸ್ಟರ್. ಡ್ಯಾನಿಯಲ್ 2nd chapter 31 to 34. ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತ್ತು. ಭಯಂಕರವಾಗಿ ಕಾಣಿಸಿತು. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ಸೊ ಈ ರೀತಿ ಹೇಳಿದಾಗ ನಮಗ್ ಗೊತ್ತಿದೆ ಇದರ ಅರ್ಥ. ಬ್ಯಾಬಿಲೋನ್ ಮೊದಲನೇ ತಲೆ ಬಂದು ಅದು ಚಿನ್ನದ ತಲೆ, ಅದು ಬ್ಯಾಬಿಲೋನ್, ನೀನೇ ಆ ರಾಜ ಅಂತ ಹೇಳ್ತಾರ ಡ್ಯಾನಿಯಲ್. ಆ ನಂತರ ಈಗ ನಾವು ಮರ್ತೀವಿ, ಮತ್ತೆ ಈಗ ಮೀಡೋ ಪರ್ಷಿಯಾದ ವಿಷಯ ಇವಾಗ ಇಲ್ಲಿ ಬರುತ್ತೆ. 2ನೇ ಭಾಗ ಅದೇವು ಬೆಳ್ಳಿ. ಆ ಬೆಳ್ಳಿಯೇ ಈ ಮೀಡೋ ಪರ್ಷಿಯಾ ರಾಜ್ಯ. ಅದು ಈ ಚಿನ್ನದ ಭಾಗವಾಗಿರುವಂತ ನೆಬೂಕದ್ನೆಚ್ಚರ್, ಆ ನಂತರ ಬಂದಂತ ಬೆಲ್ಶಸ್ಸಾರ್ ಅವರ ಒಂದು ಸಮಯದಲ್ಲಿ ಏನಾಗುತ್ತೆ, ತಂದೆಯಾದ ದೇವರ ಆಶೀರ್ವಾದ ಅವನಿಂದ ಬ್ಯಾಬಿಲೋನಿಂದ ಬಿಟ್ಟು ಹೋಗೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಈ ಒಂದು ದೃಶ್ಯದ ಜೊತೆ ಆ ಅದ್ಭುತ ಕನಸಿನ ನಂತರ ಮುಂದೆ ದಾನಿಯೇಲ್ಗೆ ಅವ್ರಿಗೆ ಒಂದು ವಿಷನ್ ಬೀಳುತ್ತೆ. ಈಗ ಅದರಲ್ಲಿ ಆ 4 ಮೃಗಗಳ ಆ ಒಂದು ದೃಶ್ಯ, ಆ ಒಂದು ಕನಸನ್ನ ದಾನಿಯೇಲೇ ನೋಡ್ತಾರೆ. ಸೊ ಇದೆಲ್ಲ ನಮಗೆ ಗೊತ್ತಿದೆ, ಬಟ್ ಇದರಲ್ಲಿ ಮುಖ್ಯವಾದಂತ ವಿಷಯ ಆ ಮೀಡೋ ಪರ್ಷಿಯಾದ ಬಗ್ಗೆ ಬರೋದ್ರಿಂದ ಇದನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನಾವು 7ನೇ ಅಧ್ಯಾಯದ ಡ್ಯಾನಿಯೇಲ್ ಹತ್ರ ನೋಡ್ಬೇಕಾದ್ರೆ 2ರಿಂದ 5ನೇ ವಚನ ಸಿಸ್ಟರ್. ಡ್ಯಾನಿಯಲ್ 7th chapter 2 to 5. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ಆಹಾ, ಇನ್ನೊಂದು ಮೃಗ, 2ನೇಯದು. ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹುಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಸೊ ಈ 2ನೇ ಮೃಗ ಬೇರ್, ಕರಡಿ ಯಾವುದು, ಅದರಲ್ಲಿ ಬಾಯಲ್ಲಿ 3 ಇತ್ತು, ಏನಿತ್ತು ಅಂತ ನೋಡ್ಬೇಕಾದ್ರೆ
ಅದರ ವಿಷಯವನ್ನ ಇನ್ನೊಂದು ದೃಶ್ಯವನ್ನು ಸಹ ದಾನಿಯೇಲ್ ನೋಡ್ತಾರೆ, ಇನ್ನೊಂದು ಕನಸನ್ನ. ಆ ಕನಸಲ್ಲಿ ಇನ್ನೊಂದು ವಿಷನ್ ಅವ್ರಿಗೆ ಕಾಣುತ್ತೆ. ಅದನ್ನ ನಾವು 8ನೇ ಅಧ್ಯಾಯ 1-5 ವಚನ ಸಿಸ್ಟರ್. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಆಳಿಕೆಯ 3ನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ನಾನು ಕಂಡ ಕನಸಿನಲ್ಲಿ ಏಲಾಂ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಊಲಾ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋರಿತು. ನಾನು ಕಣ್ಣೆತ್ತಿ ನೋಡಲು ಇಗೋ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. ಅದರ 2 ಕೊಂಬುಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳತ ಮೇಲೆ ಮೊಳತದ್ದು. ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಪಡವಲಿಗೂ ಬಡಗಲಿಗೂ ತೆಂಕಲಿಗೂ ಹಾದಾಡುತ್ತಿತ್ತು. ಯಾವ ಜಂತು ಅದರೆದುರಿಗೆ ನಿಲ್ಲಲಾರದೆ ಹೋಯಿತು. ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ. ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು. ನಾನು ಗಮನಿಸುತ್ತಿರುವಾಗ ಇಗೋ ಒಂದು ಹೋತವು ಪಡವಲಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ ಓಡಿ ಬಂತು. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು. 20ನೇ ವಚನ ಸಿಸ್ಟರ್. ಆ ಟಗರ್ ಯಾವುದು ಅಂತ ಅಲ್ಲೇ ದಾನಿಯೇಲನೇ ಹೇಳ್ತಾರೆ. ಅದೇ 8ನೇ ಅಧ್ಯಾಯ 20ನೇ ವಚನ. ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯೆಯ ಮತ್ತು ಪಾರಸಿಯ ರಾಜ್ಯ. ಸೊ ಇಲ್ಲಿ ಈಗ ಮೇದ್ಯ ಪಾರಸಿಯ ರಾಜ್ಯ ಬರುತ್ತೆ. ಸೊ ಅಲ್ಲಿ ಕರಡಿ, ಆ ಕರಡಿ ಅದರಲ್ಲಿ 3 ಎಲುಬುಗಳಿತ್ತು ಅಂದಾಗ ಆ 3 ಎಲುಬುಗಳು ಯಾವ್ದಂತ ಮುಂದೆ ನೋಡ್ತೀವಿ. ಇಲ್ಲಿ ಆ ಮೀದೋ ಪರ್ಷಿಯ ರಾಜ್ಯ ಈಗ ಏನಾಯ್ತು, ಈಗ ಆ ಬ್ಯಾಬಿಲೋನ್ ರಾಜ್ಯ ಅವರು ಮಾಡದಂತ ದೇವರ ವಿರೋಧವಾಗಿ ಒಂದು ರೀತಿಯಲ್ಲಿ ದೇವಾಲಯವನ್ನ ನಾಶ ಮಾಡಿದ್ರು. ದೇವರು ಆಶೀರ್ವದಿಸಿದಂತ ಯೆರೂಸಲೇಮನ್ನ ಸಹ ಅವನು ಧ್ವಂಸ ಮಾಡ್ತಾನೆ. ಸೊ ದೇವರ ಯೋಜನೆ ಪ್ರಕಾರ ಆ ನೆಬೂಕದ್ನೆಜರ್ ಮತ್ತೆ ಅವನ ಮುಂದೆ ಬಂದ ಬೆಲ್ಶಚ್ಚರ್ ಅವನ ರಾಜ್ಯದ ಪೀರಿಯಡ್ ಅಲ್ಲಿ ಈಗ ಬ್ಯಾಬಿಲೋನ್ ರಾಜ್ಯದ ಒಂದು ಅಂತ್ಯವನ್ನ ಇಲ್ಲಿ ನೋಡ್ತೀವಿ. ಅದರ ನಂತರ ಈಗ ಬರುವಂತದ್ದೇ ಈ ಮೀದೋ ಪರ್ಷಿಯಾ. ಸೊ ಮೀದೋ ಪರ್ಷಿಯಾ ಏನ್ ಮಾಡ್ತಾನೆ, 3 ರಾಜ್ಯಗಳನ್ನ ಬ್ಯಾಬಿಲೋನ್ ಅಷ್ಟೇ ಅಲ್ದಿರ ಅದರ ಪಕ್ಕದಲ್ಲಿರುವಂತ ಲಿಡಿಯಾ, ಇಲ್ಲಿ ನೋಡ್ತೀವಿ ನಾವು ಆ ಲಿಡಿಯಾ ಮತ್ತೆ ಈಜಿಪ್ಟ್ ಅನ್ನು ಸಹ ಅವನೇನ್ ಮಾಡ್ತಾನೆ ನಾಶ ಮಾಡಿ ಈ ಮೀದೋ ಪರ್ಷಿಯಾ ಆ ಟಗರಿಗೆ ನಾವು ನೋಡಿದ್ವಿ 2 ಕೊಂಬಿತ್ತು, ಒಂದು ದೊಡ್ಡದು ಒಂದು ಸಣ್ಣದು. ಆ ದೊಡ್ಡದೇ ಬಂದು ಪರ್ಷಿಯಾ, ಆ ಸಣ್ಣ ಕೊಂಬು ಬಂದು ಮೀದ್ಯ. ಆ ಮೇದೋ ಪರ್ಷಿಯಾ ಮೇದ್ಯರ ಮತ್ತು ಪಾರಸಿಯ ಒಂದಾಗಿ ಅವ್ರೇನ್ ಮಾಡ್ತಾರೆ, ಈಗ ಈ 3 ದೇಶಗಳನ್ನ ಅವರು ಕಾನ್ಕರ್ ಮಾಡ್ಕೊಂಡು ಅವರನ್ನ ಸೋಲಿಸಿ ಮೀಡೋ ಪರ್ಷಿಯಾ ರಾಜ್ಯವನ್ನ ಈಗ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಮೀಡೋ ಪರ್ಷಿಯಾ ರಾಜ್ಯ ನಾವು ಇಲ್ಲಿ ನಾವು ನೋಡ್ತಾ ಇರೋ ಮ್ಯಾಪ್ ಅಲ್ಲಿ ಎಡಗಡೆ ಇರುವಂತ ಬಂದು ಆಗಿನ ಸಮಯದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ನಾವು ಅದರಲ್ಲಿ ನೋಡ್ತೀವಿ. ಆ ಒಂದು ಎಂಪೈರ್ ಈಗಿನ ಕಾಲಕ್ಕೆ ನಾವು ಹೋಲಿಸಿ ನೋಡ್ಬೇಕಾದ್ರೆ ಆ ಐಗುಪ್ತದಿಂದ ನಮ್ಮ ದೇಶದವರೆಗೂ, ಇಂಡಿಯಾದವರವರೆಗೂ, ಅಂದ್ರೆ ಅದ್ರ ಜೊತೆಯಲ್ಲಿ ಟರ್ಕಿ, ಸಿರಿಯಾ, ಜೋರ್ಡನ್, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಇವೆಲ್ಲ ಇನ್ಕ್ಲೂಡಿಂಗ್ ಇರಾನ್ ಇವೆಲ್ಲ ಏನಾಗಿತ್ತು ಅವರಿಗೆ ಒಂದು ಅವರ ಒಂದು ಚಕ್ರಾಧಿಪತ್ಯದಲ್ಲಿ ಇಷ್ಟೆಲ್ಲ ಇತ್ತು ಅಂತ ನೋಡ್ತೀವಿ. ಆ ಮಧ್ಯದಲ್ಲಿರುವಂತದ್ದೇ ಇರಾನ್ ಅಥವಾ ಅದಕ್ಕೆ ಹೇಳಲ್ಪಟ್ಟಿದ್ದು ಅವ್ರಿಗಿದ್ದಂತ ಹೆಸರು ಪರ್ಷಿಯಾ. ಸೊ ಈ ಒಂದು ಜನಾಂಗ ಒಂದು ಚಕ್ರಾಧಿಪತ್ಯವನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದನ್ನ ನಾವು ನೋಡ್ತೀವಿ. ಇದು ಯಾವಾಗ ಆಯ್ತು ಅನ್ಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ 5ನೇ ಶತಮಾನ ಕ್ರಿಸ್ತ ಪೂರ್ವ, ಯೇಸು ಕ್ರಿಸ್ತನ ಬರೋದಕ್ಕಿಂತ 500 ವರ್ಷಗಳ ಮುಂಚೆ ಆದಂತ ಒಂದು ಚರಿತ್ರೆ. ಸೊ ಇಲ್ಲಿ ಈಗ ಆ ಮೇದೋ ಪರ್ಷಿಯಾ ರಾಜ್ಯ ಇಸ್ರಾಯೇಲನ್ನ ಅವರು ಅವರ ಇಸ್ರಾಯೇಲರಲ್ಲಿ ಇನ್ನೂ ಸರಿಯಾಗಿರ್ತಾರೆ ಅಲ್ಲಿ ಅವರ ಒಂದು ದೇಶದಲ್ಲಿ. ಅವಾಗ ಬರುವಂತವ್ರೆ ಈ ಡೇರಿಯಸ್ ಅನ್ನೋರು. ಈ ಡೇರಿಯಸ್ ಅಂತ ಅದೇ ಹೆಸರಿರುವಂತವ್ರು 2-3 ಬರ್ತಾರೆ ಚರಿತ್ರೆಯಲ್ಲಿ. ನಮ್ಮ ಹಳೆ ಒಡಂಬಡಿಕೆಯ ಪ್ರಕಾರ 6ನೇ ಅಧ್ಯಾಯದಲ್ಲಿ ನಾವು ಇವರ ಬಗ್ಗೆ ನಾವು ನೋಡ್ತೀವಿ.
ಯಾವಾಗ ಬೆಲ್ಸೆಸರ್ 6ನೇ ಅಧ್ಯಾಯದ 1ನೇ ವಚನ ಓದಿ ಸಿಸ್ಟರ್. ಡ್ಯಾನಿಯಲ್ 6th ಚಾಪ್ಟರ್. ದಾರ್ಯಾವೇಷನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ ಸೊ ಈ ರೀತಿಯಾದಂತ ಒಂದು ನೇಮಿಸಿದನು. 1200 ಅವರ ಚಕ್ರಾಧಿಪತ್ಯ ಎಷ್ಟು ದೊಡ್ಡದಾಗಿತ್ತು ನಾವು ನೋಡಿದ್ವಿ ಮ್ಯಾಪ್ ಅಲ್ಲಿ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, 120 ಸಂಸ್ಥಾನಗಳನ್ನ ಅದಕ್ಕೆ ಡಿವೈಡ್ ಮಾಡಿ ಅದಕ್ಕೆ ಗವರ್ನರ್ಸ್ ನ ಅಲ್ಲಿ ಅವರು ಅಪಾಯಿಂಟ್ ಮಾಡ್ತಾನೆ. ಅವನ ಈ ಒಂದು ಡೇರಿಯಸ್ ಪೀರಿಯಡ್ ಅಲ್ಲೇನೆ, ದಾರ್ಯಾವೇಶನ ಪೀರಿಯಡ್ ಅಲ್ಲೇನೆ ಡ್ಯಾನಿಯಲ್ ನ ತಗೊಂಡೋಗಿ ಆ ಸಿಂಹದ ಗವಿಯಲ್ಲಿ ಹಾಕೋದನ್ನ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸೊ ಮುಂದೆ ಇವರ ಒಂದು ಮುಖ್ಯವಾಗಿ ಬರುವಂತ ಒಂದು ರಾಜ ಬಂದು ಸೈರಸ್ ಅಥವಾ ಕೋರೇಶನು ಅಂತ ನಾವು ಡ್ಯಾನಿಯಲ್ ಪುಸ್ತಕದಲ್ಲೇ ನೋಡ್ತೀವಿ. ಬೇರೆ ಇಷಾಯನ ಪುಸ್ತಕದಲ್ಲಿಯೂ ಮತ್ತೆ ನಾವು ಎರೇಮಿನ ಪುಸ್ತಕದಲ್ಲಿಯೂ ಇವರ ಬಗ್ಗೆ ನಾವು ನೋಡ್ತೀವಿ. ಯೆಶಾಯನು ಈ ರೀತಿ ಅವರ ಬಗ್ಗೆ ಒಂದು ಪ್ರವಾದನೆಯನ್ನ, ಈ ಕೋರೇಶನ್ ಬರೋದಕ್ಕಿಂತ ಮುಂಚೆನೆ ಈ ಒಂದು ಪ್ರವಾದನೆಯನ್ನ ನುಡಿತಾರೆ. 44ನೇ ಅಧ್ಯಾಯ 28ನೇ ವಚನ. ಯೆಶಾಯ ಕೊರೇಶನ ವಿಷಯವಾಗಿ ಅವನು ತನ್ನ ಮುಂದೆ ಕಾಯುವವನು. ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ತನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ಸೊ ಈಗ ಈ ಸೈರಸ್ ಎಷ್ಟು ಬಹಳ ಒಂದು ಪಾತ್ರವನ್ನ ವಹಿಸಿದ್ದಾರೆ ಅಥವಾ ಅವರ ಒಂದು ದೇವರ ಯೋಜನೆಯಲ್ಲಿ ಅವರೊಂದು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಇವರೆಲ್ಲ ಮೀದೋ ಪರ್ಷಿಯರ್ ರಾಜ. ಮೊದಲು ಡೇರಿಯಸ್, ಆ ನಂತರ ಬಂದಂತವನು ಈ ಕೋರೇಶ್ ಅಥವಾ ಸೈರಸ್. ಇವನು ಯಾವ ರೀತಿ ದೇವರು ಆ ಪ್ರವಾದನೆಯಲ್ಲಿ ವಿವರಿಸಿದ್ದಾರೆ ಅನ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾರೇನೋ ಅಂತ ನಾವು ತಿಳ್ಕೊಳ್ಬೇಕು. ಸೊ ಹಿ ಈಸ್ ಮೈ ಶೆಪರ್ಡ್, ಹಿ ಶಲ್ ಪರ್ಫಾರ್ಮ್ ಆಲ್ ಮೈ ಪ್ಲೆಜರ್. ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿಸುವಂತವನಾಗ್ತಾನೆ. ಇವನು ಯೆರೂಸಲೇಮನ್ನ ಕಟ್ತಾನೆ, ಮತ್ತೆ ದೇವಾಲಯಕ್ಕೆ ಬುನಾದಿಯನ್ನ ಹಾಕ್ತಾರೆ. ಫೌಂಡೇಶನ್ ಶಲ್ ಬಿ ಲೈಡ್ ಫಾರ್ ಮೈ ಟೆಂಪಲ್ ಅಂತನೂ ಇವ್ರ ಬಗ್ಗೆ ಹೇಳಲ್ಪಟ್ಟಿದೆ. ಅಂದ್ರೆ ನಾವು ಯಾವ ರೀತಿ ತಂದೆಯಾದ ದೇವರು, ನಾವು ಇರಾನ್ನ ಅಷ್ಟು ಒಂದು ರೀತಿ ನೆಗೆಟಿವ್ ಆಗಿ ನೋಡ್ತೀವಿ ಈಗಿನ ಕಾಲದಲ್ಲಿ, ಬಟ್ ದೇವರು ಯಾವ ರೀತಿ ಇದೇ ಇರಾನ್ನ ಮುಂಚೆ ಇದ್ದಂತ ಮೈದೋ ಪರ್ಷಿಯಾ ಅಥವಾ ಪರ್ಷಿಯಾ ರಾಜ್ಯವನ್ನ ದೇವರ ಯೋಜನೆಯಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. 45ನೇ ಅಧ್ಯಾಯ, ಅದೇ ಯೆಶಾಯ 1ನೇ ವಚನ. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನೋ ತಾನು ಅಭಿಷೇಕಿಸಿದ ಕೋರೇಶನಿಗೆ ಹೀಗೆನ್ನುತ್ತಾನೆ. ಸೊ ತಾನು ಅಭಿಷೇಕಿಸಿದ ಕೋರೇಶನು. ಸೊ ಯಾವ ರೀತಿ ತಂದೆಯಾದ ದೇವರು ತಾನು ಅಭಿಷೇಕಿಸಲ್ಪಟ್ಟವನು ಅಂತ ಈ ಕೋರೇಶನ ಬಗ್ಗೆ ಹೇಳೋದನ್ನ ನಾವು ನೋಡ್ತೀವಿ. ಸೊ ಅಂದ್ರೆ ಮೀದೋ ಪರ್ಷಿಯಾ ಬಹಳ ಮುಖ್ಯವಾದಂತ ಒಂದು ದೇವರ ಯೋಜನೆಯಲ್ಲಿ ಪಾಲ್ಗೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಈಗ. ಸೊ ಇವ್ರು ಏನ್ ಮಾಡ್ತಾರೆ, ಈಗ ಕೋರೇಶ್ ಒಂದು ಡಿಕ್ರಿ ಅಥವಾ ಎಡಿಕ್ಟ್ ಆಫ್ ಸೈರಸ್ ಅಂತ ಚರಿತ್ರೆ, ಇದು ಬೇರೆ ಎಲ್ಲಾ ಚರಿತ್ರೆಯಲ್ಲೂ ನಮ್ಮ ಈ ವರ್ಲ್ಡ್ ಹಿಸ್ಟ್ರಿನಲ್ಲೂ ಸಹ ಇವ್ರ ಬಗ್ಗೆ ಪ್ರಪಂಚದ ಹಿಸ್ಟ್ರಿನಲ್ಲೂ ಇವ್ರ ಬಗ್ಗೆ ಎಲ್ಲಾ ರೀತಿಯಾದಂತ ಮಾಹಿತಿ ಇದೆ. ಮತ್ತೆ ನಮ್ಮ ಹಳೆ ಒಡಂಬಡಿಕೆ, ನಮ್ಮ ಸತ್ಯವೇದದಲ್ಲೂ ಸಹ ಈ ಕೋರೇಶನ ಬಗ್ಗೆ ಅಥವಾ ಸೈರಸ್ ಬಗ್ಗೆ ಆ ಚರಿತ್ರೆ ರೂಪದಲ್ಲಿ ಹೇಳಲ್ಪಟ್ಟಿದೆ. ಸೊ ಈ ಕೋರೇಶ್ ಏನ್ ಮಾಡ್ತಾರೆ, ಒಂದು ಡಿಕ್ರಿ ಅಥವಾ ಒಂದು ಆಜ್ಞೆಯನ್ನ ಹೊರಡಿಸ್ತಾರೆ. ಏನಪ್ಪಾ ಅನ್ಬೇಕಾದ್ರೆ, ನೀವೇನ್ ಮಾಡ್ಬೇಕೀಗ, ಈ ಒಂದು ಯೆರೂಸಲೇಮನ್ನ ಮತ್ತೆ ಕಟ್ಟಬೇಕು, ಅದ್ರ ಜೊತೆಯಲ್ಲಿ ಹಾಳು ಬಿದ್ದಂತ ನಾಶ ಆದಂತ ಆ ದೇವಾಲಯವನ್ನು ಸಹ, ಯಹೂದ್ಯರ ದೇವಾಲಯವನ್ನು ಸಹ ನೀವೇನ್ ಮಾಡ್ಬೇಕು, ಅದನ್ನ ಕಟ್ಟಬೇಕು ಅನ್ನುವಂತ ಒಂದು ಡಿಕ್ರಿನ ಪಾಸ್ ಮಾಡ್ತಾರೆ. ಆ ಡಿಕ್ರಿ ಅವರು ಆಗೆಲ್ಲ ಬೇರೆ ಬೇರೆ ವಸ್ತುಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು, ಅವರ ಆಜ್ಞೆಗಳನ್ನ ಬೇರೆಯವರಿಗೆ ತಿಳಿಸೋದಕ್ಕೋಸ್ಕರ. ಅದು ಈ ಒಂದು ನಾವು ಕಲ್ಲನ್ನ ನೋಡ್ತಾ ಇದ್ದೀವಿ ಆ ಫಿಗರ್ ಅಲ್ಲಿ, ಆ ಫೋಟೋ ಅಲ್ಲಿ, ಅದು ಬಂದು ಸೈರಸ್ ಮಾಡದಂತ ಆ ಡಿಕ್ರಿ ಅದರಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಇವರಿಗೆ ದೇವ್ರೇನ್ ಮಾಡಿದ, ಅವರ ಒಂದು ಟೂಂಬ್ ಸಹ ಈಗ್ಲೂ ಇರಾನ್ ನಲ್ಲಿ ಇದೆ. ಮದರಾ ಸೊಲೆಮಾನ್ ಅನ್ನುವಂತ ಪ್ಲೇಸ್, ಅದು ಒಂದು ಊರು.
ಇರಾನ್ ನಲ್ಲಿ. ಅಲ್ಲಿ ಈ ಕೋರೆಶನ್ನು ಮಾಡಿದಂತ ಅವ್ರಿಗೆ ಒಂದು ಟೂಂಬ್ ಅನ್ನ ಅಲ್ಲಿ ಕಟ್ಟಿರೋದನ್ನ ನಾವು ಈಗ್ಲೂ ನೋಡ್ಬೋದು. ಎಜ್ರಾ 1ನೇ ಅಧ್ಯಾಯ 1-5 ಯಾವ ರೀತಿ ಸೈರಸ್ ನ ದೇವರು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಎಜ್ರಾ 1ನೇ ಅಧ್ಯಾಯ 1-5ನೇ ವಚನ. ಪಾರಸಿಯ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕೆಂದು ಆಜ್ಞಾಪಿಸಿದ್ದಾನೆ. ಮುಂದೆ ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ. 4-5 ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಆಗ ಯಹೂದ ಮತ್ತು ಬೆನ್ಯಾಮೀನ್ ಗೋತ್ರ ಪ್ರಧಾನರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ದೇವ ಪ್ರೇರಣೆಗೆ ಒಳಗಾದವರೆಲ್ಲರೂ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕಾಗಿ ಹೊರಟು ಹೋದರು. ಸೊ ಅದರಲ್ಲೇ ಮುಂದೆ ನಾವು ಹಳೆ ಒಡಂಬಡಿಕೆಯ ಕೆಲವು ಪ್ರವಾದನೆಗಳೆಲ್ಲ ನೋಡ್ತೀವಿ ಗ್ರಂಥಗಳಲ್ಲಿ. ಯಾವ ರೀತಿ ಎಜ್ರಾ ಮತ್ತೆ ನೆಹೆಮಿಯ, ಆಮೇಲೆ ಜೆರುಬ್ಬಾಬೆಲ್ ಇವ್ರನ್ನೆಲ್ಲ ತಂದೆಯಾದ ದೇವರು ಉಪಯೋಗಿಸ್ಕೊಳ್ತಾರೆ ಆ ಯೆರೂಸಲೇಮನ್ನ ಕಟ್ಟೋದಿಕ್ಕೆ ಮತ್ತೆ ದೇವಾಲಯನ ಕಟ್ಟೋದಿಕ್ಕೆ. ಈ ರೀತಿಯಾಗಿ ದೇವರು ಅಭಿಷೇಕಿಸಿದ ರಾಜ ಕೋರೇಶಿಗೂ ಸಹ ಯಾವ ರೀತಿಯಾದಂತ ತಂದೆಯಾದ ದೇವರ ಮೇಲೆ ಅವ್ರಿಗೆ ಇದ್ದಂತ ಒಂದು ಗೌರವ, ನಂಬಿಕೆ ಮತ್ತೆ ಅವರು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನ ನಾವು ಈಗಲೇ ಓದಿದ್ವಿ. ಸೊ ಇವರ ನಂತರ ಬಟ್ ಈ ಕೋರೇಶಿನ ಪೀರಿಯಡ್ ಅಲ್ಲೇನೆ ಕಟ್ಟಲ್ಪಡುವಂತ ಕಾರ್ಯ ಪೂರ್ತಿ ಆಗ್ಲಿಲ್ಲ. ಅದಕ್ಕೆ ಅವ್ರು ಕೊಟ್ಟಂತ ಆ ಆಜ್ಞೆಯ ಪ್ರಕಾರ ಮುಂದೆ ಬರುವಂತವರು ಡೇರಿಯಸ್ ದಿ ಫಸ್ಟ್ ಅಂದ್ರೆ ಡೇರಿಯಸ್ ದ ಗ್ರೇಟ್ ಅಂತಾನೂ ಸಹ ಹೇಳಲ್ಪಟ್ಟಿದೆ. ದಾರ್ಯಾವೇಶ ಇವರ ಹೆಸರು ಸಹ ದಾರ್ಯಾವೇಶ. ಇವರು ಇದ್ದಂತ ಪೀರಿಯಡ್ ಕ್ರಿಸ್ತ ಪೂರ್ವ 522 486 ಇವರ ವಿಷಯವನ್ನು ಸಹ ನಾವು ಎಜ್ರಾ ಪುಸ್ತಕದಲ್ಲಿ ನೋಡ್ತೀವಿ. 6ನೇ ಅಧ್ಯಾಯ 1-5ನೇ ವಚನ. ಅರಸನಾದ ದಾರ್ಯಾವೇಶನ ಆಜ್ಞಾನುಸಾರವಾಗಿ ಗ್ರಂಥ ಸಂಗ್ರಹವಾಗಿದ್ದ ಬಾಬೇಲಿನ ಭಂಡಾರದಲ್ಲಿ ಹುಡುಕಿ ನೋಡಿದಾಗ ಮೇದ್ಯ ಸಂಸ್ಥಾನದಲ್ಲಿರುವ ಅಹೇತ್ಮ ರಾಜಧಾನಿಯಲ್ಲಿ ಒಂದು ಸುರುಳಿ ಸಿಕ್ಕಿತು. ಅದರಲ್ಲಿ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಅರಸನಾದ ಕೋರೇಶನು ಯೆರೂಸಲೇಮಿನ ದೇವಾಲಯದ ವಿಷಯ ಕೊಟ್ಟ ಅಪ್ಪಣೆ, ಬಲವಾದ ಅಸ್ತಿವಾರವನ್ನು ಹಾಕಿ ಯಜ್ಞ ಸಮರ್ಪಣೆಗಾಗಿ ಆಲಯವನ್ನು ತಿರುಗಿ ಕಟ್ಟಬೇಕು. ಅದರ ಎತ್ತರ 60 ಮೊಳವು, ಅಗಲ 60 ಮೊಳವು ಇರಬೇಕು. ದೊಡ್ಡ ಕಲ್ಲುಗಳ ದೊಡ್ಡ ವರಸೆಗಳಾದ ಮೇಲೆ ಹೊಸ ಮರದ ಒಂದು ವರಸೆಯನ್ನು ಹಾಕಿ ಕಟ್ಟಬೇಕು. ವೆಚ್ಚವೆಲ್ಲ ರಾಜ ಭಂಡಾರದಿಂದ ಕೊಡಲ್ಪಡುವುದು. ಇದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ಬಾಬೇಲಿಗೆ ತೆಗೆದುಕೊಂಡು ಬಂದ ಬೆಳ್ಳಿ, ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ತಿರುಗಿ ಕೊಡಬೇಕು. ಅವುಗಳನ್ನೆಲ್ಲ ಮೊದಲಿದ್ದ ಸ್ಥಳಕ್ಕೆ ಅಂದರೆ ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಡಬೇಕು ಎಂಬುದಾಗಿ ಬರೆದಿತ್ತು. ಯಾವ ರೀತಿ ದೇವರು ಈ ಮೀದೋ ಪರ್ಷಿಯ ರಾಜರಾದಂತ ಕೋರೇಶ್, ಡೇರಿಯಸ್ ಇವನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ. ಜೊತೆಯಲ್ಲಿ ಅವರ ತನ್ನ ಆಸ್ಥಾನದಲ್ಲಿರುವಂತ ಎಲ್ಲಾ ಚಿನ್ನ ಬೆಳ್ಳಿನೂ ಸಹ ಕೊಟ್ಟು ಆ ದೇವಾಲಯವನ್ನ ಮತ್ತೆ ಯೆರೂಸಲೇಮಿನ ಕಟ್ಟೋದಿಕ್ಕೆ ದೇವರು ಅವ್ರನ್ನ ಪ್ರೇರೇಪಿಸ್ತಾರೆ. ಸೊ ಇವರ ಒಂದು ಟೂಂಬ್ ಸಹ ನಕ್ಷ್ ಎ ರಸ್ತಾಮ್ ಅನ್ನುವಂತ ಪ್ಲೇಸ್ ಅಲ್ಲಿ ಇದೆ ಇರಾನ್ ನಲ್ಲಿ.
ಪ್ರೆಸೆಂಟ್ ಇರಾನ್ ನಲ್ಲಿ ಈ ಒಂದು ಟೂಂಬ್ ಸಹ ಇದೆ ಅಂತ ನಾವು ನೋಡ್ತೀವಿ. ಸೊ ಮುಂದೆ ಬರುವಂತದ್ದು ನಮ್ಗೆ ಮತ್ತೆ ಚಿರಪರಿಚಿತವಾದಂತ ಎಸ್ತೇರ್ ರಾಣಿಯ ವಿಷಯ. ಆದ್ರೆ ಇದು ಪ್ರಪಂಚಿಕ ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇವರ ವಿಷಯ ಅಷ್ಟಾಗಿ ಇಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಒಂದು ಲಿಜೆಂಡ್ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಇವರು ಇದ್ರಾ ಇಲ್ವಾ ಅನ್ನುವಂತ ವಿಷಯ ಬೇರೆ ಹಿಸ್ಟ್ರಿನಲ್ಲಿ ಇಲ್ಲ. ಆದ್ರೆ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಇವರ ಬಗ್ಗೆ ಒಂದು ಪುಸ್ತಕನೇ ದೇವರು ಬರೆಸಿದ್ದಾರೆ. ಇವರು ಎಸ್ತೇರ್ ರಾಣಿ, ಅವಳು ಸಹ ಈ ಪರ್ಷಿಯಾ ದೇಶದ ಆಗಿನ ಅರಸನಾದಂತ ಅಶ್ವರೋಷ್ ಅವರ ಆಸ್ಥಾನದಲ್ಲಿ ಅವರು ಬರೋದನ್ನ ನಾವು ನೋಡ್ತೀವಿ. ಯಾವ ರೀತಿ ಅಶ್ವರೋಷ್ ಆತನ ಆಸ್ಥಾನದಲ್ಲಿ ಅವನ ರಾಣಿಯಾಗಿರುವಂತ ವಷ್ಟಿ, ಅವಳು ಅರಸನ ಒಂದು ಕೋರಿಕೆಯನ್ನ ಮಾಡದೇ ಇರೋ ಕಾರಣ ಅವನೇನ್ ಮಾಡ್ತಾನೆ, ಅವಳನ್ನ ತೆಗೆದು ಹಾಕಿ ಒಬ್ಬ ಯಹೂದ್ಯಳಾದಂತ ಎಸ್ತೇರನ್ನ ರಾಣಿಯನ್ನಾಗಿ ಮಾಡೋದನ್ನ ನಮ್ ಚರಿತ್ರೆ ಚೆನ್ನಾಗಿ ಗೊತ್ತಿದೆ. ಅವಳ ಒಂದು ಅಂಕಲ್ ಬಂದು ಮೊರ್ದೆಕೈ. ಇವರಿಬ್ರು ಒಂದು ಬಹಳ ಒಂದು ಅಶ್ವರೋಷನ ಆಸ್ಥಾನದಲ್ಲಿ ಒಳ್ಳೆ ಒಂದು ಪೊಸಿಷನ್ ಬಂದಾಗ ಅಲ್ಲಿರುವಂತ ಹಾಮಾನ್ ಅನ್ನುವಂತ ಒಬ್ಬ ಅಮಾಲೇಕ್ಯದವನು ರಾಜನಿಗೆ, ಅವನಿಗೆ ಇವರಿಬ್ಬರನ್ನ ಕಂಡ್ರೆ ಅವನಿಗೆ ದ್ವೇಷ ಇರುತ್ತೆ. ಯಾವುದೋ ಒಬ್ಬ ಯಹೂದ್ಯಳು ಬಂದು ರಾಣಿ ಆಗ್ತಾಳೆ, ಒಬ್ಬ ಯಹೂದ್ಯನು ಬಂದು ಒಳ್ಳೆ ಪೊಸಿಷನ್ ಬರ್ತಾನೆ ಅಂದಾಗ ಹಾಮಾನ್ ಏನ್ ಮಾಡ್ತಾನೆ, ಅವನ ರಾಜನ ಜೊತೆನಲ್ಲಿ ಅವನಿಗೆ ಎಲ್ಲ ಕೆಟ್ಟಾದಂತ ಕೆಲವು ವಿಷಯಗಳನ್ನ ಹೇಳಿ, ಇವರು ಅನ್ಯದವರು, ಇವ್ರೇನ್ ಮಾಡ್ತಿದ್ದಾರೆ, ನಿನಗೆ ಅಡ್ವಾಂಟೇಜ್ ತಗೊಳ್ತಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದಾಗ ರಾಜ ಏನ್ ಮಾಡ್ತಾನೆ, ಇಡೀ ಯಹೂದ್ಯರನ್ನ ಕೊಂದಾಕ್ಬೇಕು ಅನ್ನುವಂತ ಒಂದು ಆಜ್ಞೆಯನ್ನ ಹೊರಡಿಸ್ತಾರೆ. ಆವಾಗ ಆ ವಿಷಯ ಎಸ್ತೇರ್ ರಾಣಿಗೆ ಗೊತ್ತಾಗತ್ತೆ. ಈ ರೀತಿಯಾದಂತ ಒಂದು ಕುತಂತ್ರವನ್ನ ಮಾಡಿದಾನೆ ಈ ಹಾಮಾನ್ ಅನ್ನೋರು ಅಂತ ಗೊತ್ತಾದಾಗ ಅವಳು ಬಂದು ರಾಜನ ಹತ್ರ ಆ ವಿಷಯವನ್ನು ಅವಳು ಹೇಳಿ ಪೂರ್ತಿ ವಿವರಿಸಿದಾಗ ರಾಜನಿಗೆ ಅರ್ಥ ಆಗುತ್ತೆ, ಇವರು ಒಳ್ಳೆಯವರು, ಅವ್ರನ್ನು ಮಾಡದಂತ ಕಾರ್ಯ ಸರಿ ಇಲ್ಲ ಅಂತ ಹೇಳಿ ಹಾಮಾನನ್ನೇ ಕೊಲ್ಸೋದನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಆಗಿನ ಪರ್ಷಿಯಾ ದೇಶದಲ್ಲಿ ಯಹೂದ್ಯಳಾದಂತ ಎಸ್ತೇರ್, ಅವಳ ಒಂದು ರಾಣಿಯಾಗಿ ಒಂದು ಬಹಳ ಮುಖ್ಯವಾದಂತ ಒಂದು ವ್ಯಕ್ತಿಯಾಗಿ ಅಲ್ಲಿ ಬರೋದನ್ನ ನಾವು ಚರಿತ್ರೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಅವಳಿಗೋಸ್ಕರ ಯಹೂದ್ಯರು ಈಗಲೂ ಸಹ ಒಂದು ಹಬ್ಬವನ್ನೇ ಮಾಡ್ತಾರೆ, ಪೂರಿಮ್ ಅನ್ನುವಂತ ಒಂದು ಹಬ್ಬ. ಅದು ಆಗಿನ ಕಾಲದಿಂದ ಬಂದಂತ ಒಂದು ಹಬ್ಬ. ಸೊ ಇವರು ಈಗ ಆಗಿನ ಒಂದು ರಾಜಧಾನಿ ಬಂದು ಶೂಷಾನ್ ಅಂತ ನಾವು ಆಗ್ಲೇ ನೋಡಿದ್ವಿ ಎಜ್ರಾದಲ್ಲೂ ಸಹ. ಅದು ಈಗ್ಲೂ ಸಹ ಇದೆ, ಏನ್ಷಿಯಂಟ್ ಸಿಟಿ ಆಫ್ ಸೂಸಾ ಅಂತ ಹೇಳಿ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಈಗ ಇರಾನ್ ನಲ್ಲಿ ಇದೆ. ಸೊ ಅದನ್ನ ಒಂದು ಪಿಕ್ಚರ್ ನಾವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇವರಿಗೆ ಈ ಮೊರ್ದೆಕೈ ಮತ್ತೆ ಎಸ್ತೇರ್ಗೂ ಸಹ ಹಮದಾನ್ ಅನ್ನುವಂತ ಒಂದು ಊರಲ್ಲಿ ಇರಾನ್ ನಲ್ಲಿ ಅವರಿಗೆ ಒಂದು ಟೂಂಬ್ ಅನ್ನ, ಒಂದು ಸ್ಮಾರಕವನ್ನ ಅಲ್ಲಿ ಈಗ್ಲೂ ಸಹ ನಾವು ಇರಾನ್ಗೆ ಹೋದ್ರೆ ನೋಡ್ಬಹುದು. ಸೊ ಈ ರೀತಿಯಾಗಿ ಯಾವ ರೀತಿ ಈ ಮಿದೋ ಪರ್ಷಿಯಾ ಅಥವಾ ಪರ್ಷಿಯನ್ ಎಂಪೈರ್ ನ, ಅಂದ್ರೆ ಪ್ರೆಸೆಂಟ್ ಡೇ ಇರಾನ್ ನ ಯಾವ ರೀತಿ ದೇವರ ಒಂದು ಯೋಜನೆಯಲ್ಲಿ ಅವರು ಒಂದು ಪಾತ್ರವನ್ನ ವಹಿಸಿದ್ದಾರೆ ಅನ್ನುವಂತ ವಿಷಯಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಸೊ ಇದಾದ ನಂತರ ನಾವು ನೆಹೇಮಿಯನ ಒಂದು ಚರಿತ್ರೆ ಬರುತ್ತೆ. ನೆಹೇಮಿಯ ಅವರು ಸಹ ಅವರ ಒಂದು ಅರ್ಥಸರ್ಸಸ್ ರಾಜನ ಅರ್ಥಶಸ್ತ ಅಂತ ಬರುತ್ತೆ ಕನ್ನಡದಲ್ಲಿ. ಅವನ ಒಂದು ರಾಜ್ಯದಲ್ಲಿ ಇವರು ಒಂದು ಮುಖ್ಯವಾದಂತ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ ನೆಹೇಮಿಯ. ಆತನು ಸಹ ರಾಜನ ಒಂದು ಕನಿಕರಕ್ಕೆ ಅವನು ಕನಿಕರ ತರಿಸಿ ದೇವರ ಯೋಜನೆ ಪ್ರಕಾರ ಅವರು ಏನ್ ಮಾಡ್ತಾರೆ, ಸೈರಸ್ ಹೇಳಿದಂತ ಆಜ್ಞೆಯನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ದೇವಾಲಯನ್ನ ಕಟ್ಟೋದು ಅವನ ಪೀರಿಯಡ್ ಅಲ್ಲಿ ಆಗುತ್ತೆ. ಇವ್ರಿಗೆ ಮುಂಚೆ ಆಗುತ್ತೆ. ನೆಹೇಮಿಯ ಬಂದಾಗ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನ, ವಾಚ್ ಟವರ್ಸ್ನೆಲ್ಲ ಪುನಃ ಕಟ್ಟೋದನ್ನ ನಾವು ನೆಹೇಮಿನ ಪುಸ್ತಕದಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಸೊ ಇದು ಇಲ್ಲಿವರೆಗೆ ಈ ಮೀದೋ ಪರ್ಷಿಯಾದ ಒಂದು ಮುಖ್ಯವಾದಂತ ಒಂದು ಪಾತ್ರ. ಬಟ್ ಹೆಚ್ಚಿನ ಸಮಯ ಇವರು ಇರಲ್ಲ. ಈ ಮೀದೋ ಪರ್ಷಿಯನ್ ಆಗಿನ ಒಂದು ರಾಜ್ಯ ಯಾವ ರೀತಿ ನೆಬುಕದ್ನೆಸರ್ ನಂತರ
ಬ್ಯಾಬಿಲೋನ್ ರಾಜ್ಯ ನಾಶ ಆಗುತ್ತೆ, ಆನಂತರ ಮೀದೋ ಪರ್ಷಿಯಾ ಬರುತ್ತೆ. ಈ 4ನೇ ಶತಮಾನದ ನಂತರ ಮೀದೋ ಪರ್ಷಿಯಾ ಸಹ ಅಲ್ಲಿ ಮುಂದೆ ಕಂಟಿನ್ಯೂ ಆಗಲ್ಲ. ಇವರನ್ನ ಸೋಲಿಸಿದ್ದೆ ಆ ಅಲೆಕ್ಸಾಂಡರ್ ದ ಗ್ರೇಟ್. ಅದೇ ನಾವು 3ನೇ ಮೃಗ ನೋಡ್ತೀವಿ, ಆ ಅದ್ಭುತ ಪ್ರತಿಮೆಯಲ್ಲೂ ಸಹ ಆ 3ನೇ ಭಾಗ ಬಂದು ಈ ಗ್ರೀಕ್ ರಾಜ್ಯ. ಇದು ಕ್ರಿಸ್ತ ಪೂರ್ವ ಸುಮಾರು 4ನೇ ಶತಮಾನ 3ನೇ ಶತಮಾನದಲ್ಲಿ ಬರುವಂತ ಒಂದು ರಾಜ್ಯ. ಇವ್ರೇನ್ ಮಾಡ್ತಾನೆ, ಮೀದೋ ಪರ್ಷಿಯಾನ ಡಿಫೀಟ್ ಮಾಡಿ ಈ ಅಲೆಕ್ಸಾಂಡರ್ ದ ಗ್ರೇಟ್ ಇವನೇನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಗ್ರೀಕ್ ರಾಜ್ಯವನ್ನ ಎಸ್ಟಾಬ್ಲಿಷ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇದಾದ ನಂತರ ಗ್ರೀಕ್ ಎಂಪೈರ್ ಸಹ ಬಹಳ ಕಾಲ ಇರೋದಿಲ್ಲ, ಸುಮಾರು ಕೆಲವೇ ವರ್ಷಗಳ ನಂತರ, 100 ವರ್ಷಗಳ ಸಹ ಇರಲ್ಲ ಈ ಗ್ರೀಕ್ ರಾಜ್ಯ. ಆ ಗ್ರೀಕ್ ರಾಜ್ಯದ ನಂತರ ಬರೋ 4 ಭಾಗವಾಗಿ ಹೋಗೋದನ್ನ ನಾವು ನೋಡ್ತೀವಿ. ಅದು 4 ಜನರಲ್ಸ್, ಅಲೆಕ್ಸಾಂಡರ್ ದ ಗ್ರೇಟ್ ಅವನು ಇಂಡಿಯಾದವರೆಗೂ ಬರ್ತಾನೆ. ಪೋರಸ್ ರಾಜ, ಇಂಡಿಯಾದ ರಾಜ, ಅವಾಗ ಇದ್ದಂತ ರಾಜ, ಅವನ್ನ ಸೋಲಿಸ್ಬಿಡ್ತಾನೆ. ಅಲೆಕ್ಸಾಂಡರ್ ದ ಗ್ರೇಟ್ ವಾಪಸ್ ಹೋಗಿ ಅವನ್ ಬ್ಯಾಬಿಲೋನ್ ನಲ್ಲಿ ಸತ್ತೋಗ್ತಾರೆ. ಅವನ 4 ಜನರಲ್ಸ್ ಬಂದು ಅವರು ಲೂಸಿಮ್ಯಾಕಸ್, ಕೆಸಾಂಡರ್, ಆಂಟಿಗೋನಸ್ ಮತ್ತೆ ಸೆಲ್ಯೂಕಸ್. ಈ ವಿಷಯಗಳನ್ನ ನಮ್ಮ ಜಯಪ್ಪ ಅವರು ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ರು. ಬಟ್ ಈ 4 ಜನರಲ್ಸ್ ಅವ್ರೇನ್ ಮಾಡ್ತಾರೆ, ಈ ಗ್ರೀಕ್ ರಾಜ್ಯ 4 ಭಾಗ ಆದ ನಂತರ ಬಹಳ ವರ್ಷಗಳು ಇವರು ಸಹ ಇರೋದಿಲ್ಲ. ಸೊ ಇದರ ನಂತರ ಬರುವಂತದ್ದೇ ರೋಮನ್ ಎಂಪೈರ್. ಸೊ ಕ್ರಿಸ್ತ ಪೂರ್ವ ಜಸ್ಟ್ 1ನೇ ಶತಮಾನದಿಂದ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಈ ಇಸ್ರಾಯೇಲ್ ರಾಜ್ಯದ ಜೊತೆಯಲ್ಲಿ ಬೇರೆ ಎಲ್ಲ ರಾಜ್ಯಗಳು ಏನಾಗುತ್ತೆ, ಈಗ ಒಂದು ಪ್ರಾವಿನ್ಸ್ ಆಗಿ ಈ ರೋಮನ್ ಎಂಪೈರ್ ಕೆಳಗಡೆ ಬರುತ್ತೆ. ಸೊ ರೋಮನ್ ಎಂಪೈರ್ ಯುದಾಯ ಮತ್ತೆ ಸಮಾರಿಯ, ಗಲೀಲಾಯ ಇವೆಲ್ಲ ಒಂದು ರೀತಿಯ ಇಂಡಿಪೆಂಡೆಂಟ್ ರೀಜನ್ಸ್. ಅದು ಇಸ್ರಾಯೇಲ್ ಭಾಗವಾಗಿದ್ರು ಸಹ ಈ ಅವರ ಆಡಳಿತದಲ್ಲಿ 4 ಭಾಗಗಳಾಗಿ ಬರ್ತದೆ ಇದು. ಸೊ ಆಗ ಬಂದಂತ ರೋಮನ್ ಎಂಪರರೇ ಆಗಸ್ಟಸ್. ಅಂದ್ರೆ ಯೇಸು ಕ್ರಿಸ್ತನ್ ಬರುವಂತ ಸಮಯದಲ್ಲಿ ಆಗಸ್ಟಸ್ ಏನಾಗಿತ್ತು, ಒಬ್ಬ ಎಂಪರರ್ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಈಗ ಮೀದೋ ಪರ್ಷಿಯಾ ಏನಾಯ್ತು ಅನ್ಬೇಕಾದ್ರೆ, ಎಗೈನ್ ಯೇಸು ಕ್ರಿಸ್ತನ ಬರುವಂತ ಸಮಯದಲ್ಲಿ ಎಗೈನ್ ಒಂದು ರೀತಿಯಲ್ಲಿ ಈ ಮೀದೋ ಪರ್ಷಿಯಾದ ಒಂದು ಚರಿತ್ರೆಯಲ್ಲಿ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನಪ್ಪಾ ಅನ್ಬೇಕಾದ್ರೆ, ಯೇಸು ಕ್ರಿಸ್ತನು ಹುಟ್ಟಿದಾಗ ಏನು ನಡೀತು ಅನ್ನೋದನ್ನ ನಾವು ಮತ್ತಾಯ 2ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ನೋಡೋಣ. ಮ್ಯಾಥ್ಯೂ 2nd chapter 1st and 2nd verse. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯದ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾನು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಸೊ ಇವರು ಮೂಡಣ ದೇಶ ಅಂದಾಗ ಇವನ್ ಹಿಸ್ಟೋರಿಯನ್ಸ್ ಎಲ್ಲ ಬಹಳ ಅದನ್ನ ಹೇಳ್ತಾರೆ. ಡೆಫಿನೆಟ್ ಆಗಿ ಇದು ಪರ್ಷಿಯಾನೇ ಇರ್ಬೇಕು, ಯಾಕಂದ್ರೆ ಅಲ್ಲೇನೆ ಈ ರೀತಿಯಾದಂತ ಜೋಯಿಸರು, ಪಂಡಿತರು ಮತ್ತೆ ಅಸ್ಟ್ರಾನಮಿ ತಿಳ್ಕೊಂಡಂತ ಪಂಡಿತರಲ್ಲೆಲ್ಲ ಅಲ್ಲಿದ್ರು. ಅವ್ರಿಗೆ ಈ ಒಂದು ವಿಷಯ, ಮೆಸ್ಸಾಯನು ಹುಟ್ಟುವಂತ ಒಂದು ಅರಸನು ಹುಟ್ಟುವಂತ ಒಂದು ವಿಷಯ ಅವ್ರಿಗೆ ಗೊತ್ತಿತ್ತು. ಅವ್ರನ್ನ ಹುಡ್ಕೊಂಡು ಅವ್ರೇನ್ ಮಾಡ್ಬೇಕಾಗಿತ್ತು, ಇಲ್ಲಿಗೆ ಬಂದ್ರು ಅಂತ ಅವರ ಬಗ್ಗೆ ಹೇಳಲ್ಪಟ್ಟಿದೆ. ಸೊ ಈ ಪರ್ಷಿಯಾ ದೇಶದಿಂದಾನೇ ಈ 3 ಜನ ಜೋಯಿಸರು ಬಂದಿರ್ಬೇಕು ಅನ್ನೋದನ್ನ ನಾವು ಬೇರೆ ಹಿಸ್ಟ್ರಿನಲ್ಲೂ ನೋಡ್ತೀವಿ, ನಾವು ಯೇಸು ಕ್ರಿಸ್ತನ ಒಂದು ಚರಿತ್ರೆಯಲ್ಲೂ ನಾವು ನೋಡ್ತೀವಿ. ಸೊ ಇವ್ರೇನ್ ಮಾಡ್ತಾರೆ ಈಗ, ಅದೇ 11ನೇ ವಚನ 2ನೇ ಅಧ್ಯಾಯ ಮತ್ತಾಯ 11ನೇ ವಚನ. ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಸೊ ಚಿನ್ನ ಅನ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಕಿಂಗ್ಶಿಪ್, ಅವರು ಮುಂದೆ ರಾಜನಾಗಿ ಬರುವಂತ ಒಂದು ಪರಿಸ್ಥಿತಿಯನ್ನ, ಒಂದು ಪೊಸಿಷನ್ ತೋರಿಸಲ್ಪಡುತ್ತೆ. ಮತ್ತೆ ಅವರಿಗೆ ಆ ಧೂಪವನ್ನ ಅನ್ಬೇಕಾದ್ರೆ ಅವರ ಮುಂದೆ ಅವರ ಯಾಜಕತ್ವವನ್ನ ವಹಿಸುವಂತ ಒಂದು ವಿಷಯ. ಆನಂತರ ಆ
ರಕ್ತ ಬೋಳ ಅನ್ಬೇಕಾದ್ರೆ ಅವರು ಮುಂದೆ ಆಗ ಮೊದಲನೇ ಬರುವಿಕೆಯಲ್ಲಿ ಅವರು ಶಿಲುಬೆ ಮೇಲೆ ಮರಣವನ್ನು ಹೊಂದುವಂತ ಒಂದು ವಿಷಯವನ್ನ ಸೂಚಿಸುವಂತದ್ದು. ಈ 3 ಗಿಫ್ಟ್ ಅನ್ನ ಅವ್ರೇನ್ ಮಾಡ್ತಾರೆ, ಈ ಜೋಯಿಸರು ಕೊಟ್ಟು ಮುಂದೆ ಅಲ್ಲಿ ಅವ್ರು ಇರೋದಿಲ್ಲ. ಅವರು ಹೆರೋದ ಅವ್ರು ಬಂದು ನಮಗೆ ತಿಳಿಸಿ ಅಂತ ಹೇಳ್ತಾರೆ, ಆದ್ರೆ ಇವರು ಹೋಗೋದಿಲ್ಲ, ಅಲ್ಲಿಂದ ಹೊರಟೋಗ್ಬಿಡ್ತಾರೆ ತಮ್ಮ ದೇಶಕ್ಕೆ. ಸೊ ಈ ಒಂದು ಕಾರ್ಯ ಸಹ ಪರ್ಷಿಯಾ ದೇಶದ ಒಂದು ಘಟನೆ ಸಹ ಯೇಸು ಕ್ರಿಸ್ತನ ಸಮಯದಲ್ಲೂ ನಡೆಯೋದನ್ನ ನಾವು ನೋಡ್ತೀವಿ. ಸೊ ಇವಾಗ ಏನಾಯ್ತು, ಈಗ ಬಹಳ ಇಂಟ್ರೆಸ್ಟಿಂಗ್ ಆಯ್ತು. ಯೇಸು ಕ್ರಿಸ್ತನ ಮರಣದ ನಂತರ ನಮ್ಗೆ ಗೊತ್ತಿದೆ, ಕ್ರಿಸ್ತ ಶಕ 70ನೇ ಇಸ್ವಿನಲ್ಲಿ ಮತ್ತೆ 2ನೇ ಸರ್ತಿ ಪೂರ್ತಿಯಾಗಿ ಇಸ್ರಾಯೇಲ್ ದೇಶ, ಆಕ್ಚುಲಿ ಅದು ಬ್ಯಾಬಿಲೋನ್ ಮತ್ತ ಅಸಿರಿಯಾ ರಾಜರು ಬಂದು ಅವ್ರನ್ನ ಸೆರೆಯಾಗಿ ತಗೊಂಡು ಹೋದಾಗ್ಲೂ ಸಹ ಅವ್ರು 100% ಎಲ್ಲರನ್ನು ಕರ್ಕೊಂಡು ಹೋಗ್ಲಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಯೆರೂಸಲೇಮ್ ಹಾಗೆ ಇತ್ತು, ಅಲ್ಲಿ ಕೆಲವರು ಯಹೂದ್ಯರು ಅಲ್ಲಿದ್ರು, ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಇನ್ನು ಜನಾಂಗ ಕೆಲವರು ಇದ್ರು. ಆದ್ರೆ ಈಗ AD 70ನಲ್ಲಿ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಯಾವ ರೀತಿ ನಾಶ ಆಯ್ತು ಅನ್ಬೇಕಾದ್ರೆ, ಅಂದ್ರೆ ದೇವರ ಆಶೀರ್ವಾದ ಅವರಲ್ಲಿ ಕಂಪ್ಲೀಟ್ ಆಗಿ ಬಿಟ್ಟೋಯ್ತು. ಅವರು ಮೆಸ್ಸಿಯನನ್ನ ಅವರು ಎದುರು ನೋಡ್ತಾ ಇದ್ರು 2000 ವರ್ಷಗಳ ಕಾಲ. ಆದ್ರೆ ಆ ನಿಜವಾದ ಮೆಸ್ಸಿಯನ್ ಬಂದಾಗ ಅವ್ರ ಯೇಸುವನ್ನ ಕ್ರಿಸ್ತನು ಅಂತ ಅವ್ರ ಅಂಗೀಕಾರ ಮಾಡ್ಕೊಳ್ದೆ ಕಾರಣ ಅವರಲ್ಲಿ ಏನಾಯ್ತು, ನಿಮ್ಮ ಆಲಯ ಬರಿದಾಗಿ ಬಿಟ್ಟಿದೆ ಅಂತ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ. ಸೊ ಅವರ ಇಡೀ ಯೆರೂಸಲೇಮ್ ನಾಶ ಆಗುತ್ತೆ. ಆ 2ನೇ ಸಾರಿ ಕಟ್ಟದಂತ ದೇವಾಲಯ ಸಹ ಸಂಪೂರ್ಣವಾಗಿ ನಾಶ ಆಗಿ ಒಂದು ಇಸ್ರಾಯೇಲ್ ದೇಶನೇ ಮರುಭೂಮಿ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಅಲ್ಲಿಯವರೆಗೆ ಬೇರೆ ಅವರು ರಾಜ್ಯದಲ್ಲಿ ಅವರು ಇದ್ರು ಸಹ, ಅಟ್ಲೀಸ್ಟ್ ಇದ್ರು ಇಸ್ರಾಯೇಲರು. ಬಟ್ ಕ್ರಿಸ್ತ ಶಕ 70ನೇ ಇಸ್ವಿ ನಂತರ ಸಂಪೂರ್ಣವಾಗಿ ನಾಶ ಆಗೋದನ್ನ ನಾವು ನೋಡ್ತೀವಿ. ಸೊ ಈಗ 2 ಮೀದೋ ಪರ್ಷಿಯಾ ಸಹ ಇಲ್ಲ, ಇಸ್ರಾಯೇಲ್ ದೇಶ ಸಹ ಇಲ್ಲ. ಎಲ್ಲಿಯವರೆಗೆ ಅನ್ಬೇಕಾದ್ರೆ ಸುಮಾರು 2000 ವರ್ಷಗಳ ಕಾಲ, 1900 ವರ್ಷಗಳ ಕಾಲ, ಅಂದ್ರೆ ಇಸ್ರಾಯೇಲ್ ಮತ್ತೆ ಒಂದು ಜನಾಂಗವಾಗಿ ಒಂದು ದೇಶವಾಗಿ ಬರುವಷ್ಟು ಕಾಲ ಪರ್ಷಿಯಾ ದೇಶ ಸಹ ಬೇರೆ ರೀತಿಯಾದಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತಲ್ಲಿ. ಅಂದ್ರೆ ಅವರು ರೋಮನ್ ಕೆಳಗಡೆ ಇದ್ರು ಸ್ವಲ್ಪ ಕಾಲ, ಅಲ್ಲಿರುವಂತ ಪರ್ಷಿಯಾ ದೇಶದಲ್ಲಿ ಅವರು ಮಾಡ್ತಾ ಇರುವಂತ ಒಂದು ರಿಲಿಜನ್, ಅವರ ಒಂದು ಧರ್ಮ ಯಾವುದು ಅನ್ಬೇಕಾದ್ರೆ ಅವರ ಒಂದು ದೇವರು ಬಂದು ಜರತೂಸ್ತ್ರ ಅಂತ ಹೇಳ್ತಾರೆ, ಜೊರಾಸ್ಟರ್. ಮತ್ತೆ ಅವರ ಧರ್ಮ ಬಂದು ಇಂಗ್ಲಿಷ್ ಅಲ್ಲಿ ಜೊರಾಸ್ಟ್ರಿಯನಿಸಂ ಅಂತ ಹೇಳಲ್ಪಟ್ಟಿದೆ. ಈ ಜೊರಾಸ್ಟ್ರಿಯನಿಸಂ ಸಹ ಅವರು ಒಂದೇ ದೇವರನ್ನ ಪೂಜೆ ಮಾಡುವಂತದ್ದು. ಮತ್ತೆ ಆ ಒಂದೇ ದೇವರು ಅವರು ಬೆಳಕನ್ನ ಪೂಜೆ ಮಾಡುವುದು, ಲೈಟ್. ಸೊ ಅದಕ್ಕೆ ಅಹುರ ಮಸ್ಡಾ ಅಂತ ಸಹ ಹೇಳಲ್ಪಟ್ಟಿದೆ, ಅಥವಾ ವೈಸ್ ಲಾರ್ಡ್ ಅಂತ ಹೇಳ್ತಾರೆ. ಸೊ ಅವರು ಈ ಒಂದು ಜೊರಾಸ್ಟ್ರಿಯನಿಸಮ್ ಅನ್ನ ಫಾಲೋ ಮಾಡ್ಕೊಂಡು ಬಂದಂತವ್ರು. ಅಂದ್ರೆ ನಾವು ಇಷ್ಟವರೆಗೆ ಏನೆಲ್ಲ ಚರಿತ್ರೆ ನೋಡಿದ್ವಿ, ಡೇರಿಯಸ್ ಬಗ್ಗೆ, ಸೈರಸ್ ಬಗ್ಗೆ, ಆನಂತರ ಅರ್ಥಾಜರ್ಸಸ್, ಇವರೆಲ್ಲ ಇರುವಂತ ಸಮಯದಲ್ಲಿ ಅವರ ಒಂದು ಧರ್ಮ ಬಂದು ಈ ಒಂದು ಜೊರಾಸ್ಟ್ರಿಯನಿಸಂ. ಬಟ್ ಅವರು ಎಸ್ತೇರ್ ಟೈಮಲ್ಲಿ, ನೆಹಮಿಯನ್ ಟೈಮಲ್ಲಿ ಯಹೂದ್ಯರನ್ನ ಅವರು ನಿಮ್ಮ ದೇವ್ರನ್ನ ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಅವ್ರು ಬಿಟ್ಟಿದ್ರು. ಈಗ ಯಾವಾಗ ಈ ರೋಮನ್ ಎಂಪೈರ್ ಎಸ್ಟಾಬ್ಲಿಷ್ ಆಗುತ್ತೆ, ಈ ರೋಮನ್ ಎಂಪೈರ್ ಒಳಗಡೆ ಇದ್ದಂತವ್ರೆ ಈ ಪರ್ಷಿಯಾ ಒಂದು ರಾಜ್ಯ. ಆನಂತರ ರೋಮನ್ ಎಂಪೈರ್ ಸಹ ಮುಂದೆ ನಾವು ನೋಡ್ತೀವಿ, ಅದು ಬೇರೆ ಬೇರೆ ರೀತಿಯಲ್ಲಿ ಮಾರ್ಪಾಡಾಗುತ್ತೆ. ಬಟ್ ಈ ಒಂದು ಮೀದೋ ಪರ್ಷಿಯಾ ಒಂದು ದೇಶದಲ್ಲಿ ಈ ಜೊರಾಸ್ಟ್ರಿಯನಿಸಂ ಅನ್ನುವುದು ಅವರು 3000 ವರ್ಷಗಳ ಮುಂಚೆ ಅವರು ಪ್ರಾರಂಭ ಆಗಿ ಮುಂದೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿವರೆಗೆ ಅನ್ಬೇಕಾದ್ರೆ 7ನೇ ಶತಮಾನದವರೆಗೆ. ಸೊ 7ನೇ ಶತಮಾನದಲ್ಲಿ ಬಹಳ ಮುಖ್ಯವಾದಂತ ಒಂದು ಕಾರ್ಯ ನಡೆಯುತ್ತೆ ಈ ಪ್ರಪಂಚದಲ್ಲಿ. ಅದು ಇಸ್ಲಾಂ ಮತ ಪ್ರಾರಂಭ. ಮೊಹಮ್ಮದ್ ಪೈಗಂಬರ್ ಅವರ ಜೊತೆನಲ್ಲಿ ಮೆಕ್ಕಾ ಮದೀನಾದಲ್ಲಿ ಅದು ಪ್ರಾರಂಭ ಆಗಿ ಕೆಲವೇ ವರ್ಷಗಳಲ್ಲಿ, ವಿತಿನ್ 100 ಇಯರ್ಸ್ ಅಲ್ಲೇ ಇಸ್ಲಾಂ ಅನ್ನುವಂತ ಒಂದು ಧರ್ಮ ಅನೇಕ ದೇಶಗಳಿಗೆ ಹಬ್ಬಿಡುತ್ತೆ. ನಾರ್ದರ್ನ್ ಆಫ್ರಿಕಾ ಇಂದ ಹಿಡಿದು, ಅಂದ್ರೆ ನಾರ್ದರ್ನ್ ಆಫ್ರಿಕಾ ಅನ್ಬೇಕಾದ್ರೆ ಲಿಬಿಯಾ, ಅಲ್ಜೀರಿಯಾ, ಟ್ಯುನೀಸಿಯಾ, ಈಜಿಪ್ಟ್, ಇವೆಲ್ಲ ಮೊರಾಕೋ, ಈ ದೇಶಗಳಲ್ಲದೆ
ಮುಂದೆ ಇಸ್ರಾಯೇಲ್, ಪ್ರೆಸೆಂಟ್ ಡೇ ಇಸ್ರಾಯೇಲ್ ಸುತ್ತಮುತ್ತ ಏನೆಲ್ಲಾ ದೇಶಗಳಿದೆ, ಸಿರಿಯಾ, ಜೋರ್ಡಾನ್, ಇವೆಲ್ಲ ಏನಾಗ್ಬಿಡ್ತು, ಇಸ್ಲಾಂ ದೇಶಗಳಾಗಿ ಮಾರ್ಪಾಡಾಗೋದನ್ನ ನಾವು ನೋಡ್ತೀವಿ. ಇದು 7ನೇ ಶತಮಾನದವರೆಗೆ ಇತ್ತು. 7ನೇ ಶತಮಾನದ ನಂತರ ಆಗ ಅಲ್ಲಿರುವಂತ ಪರ್ಷಿಯಾ ದೇಶದಲ್ಲಿ ಜೊರಾಸ್ಟ್ರನ್ನ ವರ್ಷಿಪ್ ಮಾಡುವಂತ ಅನೇಕ ಕುಟುಂಬದವರು, ಯಾರಿಗೆಲ್ಲ ಈ ಮುಸ್ಲಿಂ ಆಗ್ಲಿಕ್ಕೆ ಅವರಿಗೆ ಇಷ್ಟ ಇರ್ಲಿಲ್ವೋ ಅವರೆಲ್ಲ ಅಲ್ಲಿಂದ, ಆ ದೇಶದಿಂದ ಬೇರೆ ದೇಶಕ್ಕೆ ಹೊರಟೋಗ್ತಾರೆ. ಮುಖ್ಯವಾಗಿ ಅವ್ರು ಬರುವಂತದ್ದು ಇಂಡಿಯಾಗೆ. ಈ ಜೊರಾಸ್ಟರ್ನ ಯಾರೆಲ್ಲ ಅವರು ಅದೇ ಧರ್ಮವನ್ನ ನಾವು ಪಾಲಿಸ್ಬೇಕು ಅಂತ ಹೇಳಿ ಇಸ್ಲಾಂ ದೇಶದ ಒಂದು ಇಸ್ಲಾಮನ್ನ ಧರ್ಮವನ್ನ ಪಾಲಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲದಂತ ಎಲ್ಲ ಅನೇಕ ಸಾವಿರಾರು ಕುಟುಂಬಗಳು ಏನಾಗ್ತಾರೆ, ಅಲ್ಲಿಂದ ಚೆದರು ಬಂದ್ಬಿಡ್ತಾರೆ ಪರ್ಷಿಯಾ ದೇಶದಿಂದ. ಸೊ ಬಟ್ ಅಲ್ಲೇ ಇದ್ದಂತ ಮೆಜಾರಿಟಿ ಏನಾಗ್ತಾರೆ, ಇಸ್ಲಾಂಗೆ ಕನ್ವರ್ಟ್ ಆಗ್ತಾರೆ. ಅದು ಮುಂದೆ ಅನೇಕ ಇಸ್ಲಾಮಿಕ್ ಡೈನಾಸ್ಟೀಸ್ ಈ ಪರ್ಷಿಯಾ ದೇಶದಲ್ಲಿ 7ನೇ ಶತಮಾನದಿಂದ ನಾವು ಬರೋದನ್ನ ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಅರಬ್ಸ್, ಟರ್ಕ್ಸ್, ಮಂಗೋಲ್ಸ್, ಅನೇಕ ಡೈನಾಸ್ಟೀಸ್ ಅಲ್ಲಿಗೆ ಬಂದ್ರು. ಬಟ್ ಮುಖ್ಯವಾಗಿ ಅಲ್ಲಿ ಇಸ್ಲಾಂ ಅನ್ನುವಂಥದ್ದು 7ನೇ ಶತಮಾನದಿಂದ ಪೂರ್ತಿಯಾಗಿ ಅಲ್ಲಿ ಸ್ಥಾಪನೆ ಆಗೋಯ್ತು ಆ ಪರ್ಷಿಯಾ ದೇಶದಲ್ಲಿ. ಅದನ್ನ ಆ ಧರ್ಮ ಬೇಡ ಅಂದವರು ಮುಖ್ಯವಾಗಿ ಇಂಡಿಯಾಗೆ ಬರ್ತಾರೆ. ಸೊ ಈ ಇಂಡಿಯಾ ಆ 7ನೇ ಶತಮಾನದಲ್ಲಿ ಬಂದ ಇಂಡಿಯಾಗೆ ಅನೇಕ ಕುಟುಂಬಗಳು ಇಲ್ಲಿ ಬಂದು ಇಲ್ಲಿ ಅವರ ಒಂದು ಧರ್ಮವನ್ನು ಈಗ್ಲೂ ಸಹ ಪ್ರೆಸೆಂಟ್ ಡೇನು ಸಹ ಆ ದೇಶದವರು ಪರ್ಷಿಯನ್ಸ್ ಈಗ್ಲೂ ಇಂಡಿಯಾದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಸೊ ಅಲ್ಲಿ ಏನಾಯ್ತು, 16ನೇ ಶತಮಾನದಲ್ಲಿ ಮುಖ್ಯವಾಗಿ ನಮಗ್ ಗೊತ್ತಿದೆ ಸುನ್ನಿ ಮತ್ತೆ ಶಿಯಾ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ಬೇಕಾದ್ರೆ, ಪ್ರೆಸೆಂಟ್ ಡೇ ಕಾನ್ಫ್ಲಿಕ್ಟ್ಗೆ ಈ ಎಲ್ಲಾ ಅಂಶಗಳು ಮುಖ್ಯ. ಅದಕ್ಕೋಸ್ಕರ ಇಷ್ಟೊಂದು ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಪ್ರಪಂಚದಲ್ಲಿ ಇಸ್ಲಾಂ ಅಲ್ಲಿ ಇರುವಂತದ್ದು 2 ಭಾಗ. ಅದು ಅನೇಕ ಭಾಗಗಳಿದೆ, ಬಟ್ ಮೇಜಾರಿಟಿ ಇರುವಂತದ್ದು ಸುನ್ನಿ ಅಂಡ್ ಶಿಯಾ. ಸುನ್ನಿ ಅನ್ನೋರು ಅಪ್ರಾಕ್ಸಿಮೇಟ್ ಆಗಿ 75% ಸುನ್ನಿಸೇ ಇರುವಂತದ್ದು. ಅವರ ಇನ್ಕ್ಲೂಡಿಂಗ್ ಪಾಕಿಸ್ತಾನ್ ಮತ್ತೆ ಇನ್ನು ಬೇರೆ ಬೇರೆ ಇಸ್ಲಾಮಿಕ್ ನೇಷನ್ಸ್ ಎಲ್ಲ, ಮಲೇಷಿಯಾ ಆಗ್ಲಿ, ಇಂಡೋನೇಷಿಯಾ ಆಗ್ಲಿ, ಇವರೆಲ್ಲ ಸುನ್ನಿ ಮುಸ್ಲಿಮ್ಸ್, ಇನ್ಕ್ಲೂಡಿಂಗ್ ಇನ್ ಇಂಡಿಯಾ. ಶಿಯಾ ಅನ್ನೋರು ಬಹಳ ಸ್ಮಾಲ್ ಪರ್ಸೆಂಟೇಜ್, ಅಪ್ರಾಕ್ಸಿಮೇಟ್ಲಿ 20% ಇರಬಹುದು. ಅವರು ನಮ್ಮ ದೇಶದಲ್ಲೂ ಸಹ ಒಂದು ಸಣ್ಣ ಗುಂಪಾಗಿ ಈಗಲೂ ಸಹ ಇದ್ದಾರೆ. ಇರಾನ್ ಅದಕ್ಕೆ ಮುಖ್ಯವಾದಂತ ಒಂದು ದೊಡ್ಡ ದೇಶ, ಶಿಯಾ ಮುಸ್ಲಿಮ್ಸ್. ಅದಲ್ಲದೆ ಅಜರ್ಬೈಜಾನ್, ಲೆಬನಾನ್, ಇವೆಲ್ಲ ಕೆಲವು ದೇಶಗಳದವರು ಮೆಜಾರಿಟಿ ಶಿಯಾ ಮುಸ್ಲಿಮ್ಸ್. ಈಗ ಯಾಕೆ ಮುಸ್ಲಿಂ ಕಂಟ್ರೀಸ್ ಫೈಟಿಂಗ್ ಮಾಡ್ತಾರೆ ಅನ್ಬೇಕಾದ್ರೆ ಈ 2 ಡಿವಿಷನ್ ಇಂದ ಕಾರಣ. ಶಿಯಾ ಮುಸ್ಲಿಂ ಇರಾನ್ ತಾನೇನ್ ಮಾಡ್ಬೇಕು, ತನ್ನ ಒಂದು ಮತ ಅಲ್ದಿರ ತನ್ನ ಒಂದು ಇನ್ಫ್ಲೂಯೆನ್ಸ್ ನ ಈ ಬೇರೆ ರೀಜನ್ ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ನೋದು ಅವರ ಇಷ್ಟ. ಅದಕ್ಕೋಸ್ಕರ ಅವರೆಲ್ಲ ಬೇರೆ ಬೇರೆ ರೀತಿಯ ಪೊಲಿಟಿಕಲ್ ಮತ್ತೆ ಬೇರೆ ರೀತಿಯ ಅವರು ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಷಿಯಾ ಯಾವಾಗ ಇರಾನ್ ಆಯ್ತು ಅನ್ಬೇಕಾದ್ರೆ ಇನ್ 1935 ಅಫಿಷಿಯಲ್ ಆಗಿ ಅವರು ಪರ್ಷಿಯಾನ ಒಂದು ಅವ್ರ ಲ್ಯಾಂಗ್ವೇಜ್ ಬಂದು ಪಾರ್ಸಿ ಅಂತ ಹೇಳ್ತಾರೆ. ಬಟ್ ಅಫಿಷಿಯಲ್ ಆಗಿ ಅವರ ದೇಶವನ್ನ ಇರಾನ್ ಅಂತ ಕನ್ವರ್ಟ್ ಆಗುತ್ತೆ, ಡಿಕ್ಲೇರ್ ಮಾಡ್ತಾರೆ. ಆಗಿನ ಒಂದು ಡೈನಾಸ್ಟಿ ಇದ್ದಂತ ರೆಜಾ ಶಾ ಪಹ್ಲವಿ ಅನ್ನೋರು, ಅವರ ಒಂದು ಡೈನಾಸ್ಟಿ ರೂಲ್ ಮಾಡ್ತಾ ಇರುತ್ತೆ 1935 ಅಲ್ಲಿ. ಅವರು ಅವಾಗ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅನ್ಬೇಕಾದ್ರೆ, ಅಮೆರಿಕ, ಬ್ರಿಟನ್, ಇವರೆಲ್ಲ ಇರಾನ್ಗೆ ಒಂದು ರೀತಿಯ ಸಪೋರ್ಟ್. ಯಾಕೆ ಅನ್ಬೇಕಾದ್ರೆ ಅಲ್ಲಿ ಆಯಿಲ್ 1900 ಕ್ರಿಸ್ತ ಶಕ ಅಪ್ರಾಕ್ಸಿಮೇಟ್ಲಿ 1900 ಅಲ್ಲಿ ಯಾವಾಗ ಅಲ್ಲಿ ಆಯಿಲ್ ಸಿಗುತ್ತೆ ಅಂತ ಗೊತ್ತಾಯ್ತೋ, ಕಂಪ್ಲೀಟ್ ಆಗಿ ಈ ವೆಸ್ಟರ್ನ್ ಕಂಟ್ರೀಸ್, ಎಸ್ಪೆಷಲಿ ಅಮೆರಿಕ, ಬ್ರಿಟನ್ ಮತ್ತೆ ಇನ್ಕ್ಲೂಡಿಂಗ್ ರಷ್ಯಾ, ಅವರೆಲ್ಲ ಏನ್ ಮಾಡ್ತಾರೆ, ಇರಾನ್ ನಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ತಾರೆ ಒಂದಲ್ಲ ಒಂದು ರೀತಿ. ಎಲ್ಲಿವರೆಗೆ ಅನ್ಬೇಕಾದ್ರೆ 1979 ನಲ್ಲಿ ಇರಾನಿಯನ್ ರೆವಲ್ಯೂಷನ್ ಆಗುತ್ತೆ. ಅಂದ್ರೆ ಅವರಿಗೆ ರೆವಲ್ಯೂಷನ್ ಆದಾಗ ಇಟ್ ವಿಲ್ ಕಂಪ್ಲೀಟ್ಲಿ ಕನ್ವರ್ಟ್ ಇನ್ ಟು ಅನ್ ಇಸ್ಲಾಮಿಕ್ ಥಿಯೋಕ್ರಾಟಿಕ್ ನೇಷನ್.
ಅಲ್ಲಿವರೆಗೆ ಒಂದಲ್ಲ ಒಂದು ರೀತಿ ಡೆಮೋಕ್ರಸಿ ಅಥವಾ ಬೇರೆ ರೀತಿಯ ಒಂದು ರಾಜ್ಯಭಾರ ಇತ್ತಲ್ಲಿ. ಅಂದ್ರೆ ಇಸ್ಲಾಂ ಅನ್ನುವಂತ ರಿಲಿಜಿಯಸ್ ಇನ್ಫ್ಲೂಯೆನ್ಸ್ ಅಷ್ಟು ಇರ್ಲಿಲ್ಲ. ಅವ್ರು ಇಸ್ಲಾಮಿಕ್ ಕಂಟ್ರಿ ಆಗಿದ್ರು ಸಹ, ಯಾವ ರೀತಿ ನಮ್ಮಲ್ಲಿ ಹಿಂದೂ ಧರ್ಮ ಇದ್ರು ಸಹ ನಾವು ವಿ ಆರ್ ನಾಟ್ ಎ ಹಿಂದೂ ರಾಷ್ಟ್ರ. ಅದನ್ನ ಮಾಡ್ಬೇಕು ಅಂತ ಬಿಜೆಪಿ ಟ್ರೈ ಮಾಡ್ತಿದ್ದಾರೆ. ಬಟ್ ಇಟ್ ವಾಸ್ ನಾಟ್ ಎ ರಿಲಿಜಿಯಸ್ ಥಿಯೋಕ್ರಾಟಿಕ್ ನೇಷನ್. ಬಟ್ 1979 ನಲ್ಲಿ ಒಂದು ಇರಾನಿಯನ್ ರೆವಲ್ಯೂಷನ್ ಆಗುತ್ತೆ. ಅಲ್ಲೇನಾಗ್ತಾರೆ, ಅಲ್ಲಿರುವಂತ ಒಂದು ಅಯತುಲ್ಲಾ ಖಮೇನಿ, ಇವನು ಅಯತುಲ್ಲಾ ಖಮೇನಿ ಹಿಸ್ಟ್ರಿ ಅವನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್. ಏನಪ್ಪಾ ಅನ್ಬೇಕಾದ್ರೆ, ಅವನ ಫೋರ್ ಫಾದರ್ ಯಾರಪ್ಪ ಅಂದ್ರೆ ಒಬ್ಬ ಇಂಡಿಯನ್. ಅವರ ಹೆಸರು ಸೈಯದ್ ಅಹಮದ್ ಮುಸಾವಿ ಅಂತ, ಗ್ರ್ಯಾಂಡ್ ಫಾದರ್ ಆಫ್ ಅಯತುಲ್ಲಾ ಖಮೇನಿ. ಅವನು ಆ ಸೈಯದ್ ಅಹಮದ್ ಎಲ್ಲಪ್ಪ ಹುಟ್ಟಿದ್ರು ಅನ್ಬೇಕಾದ್ರೆ ಈಗಿನ ಉತ್ತರ ಪ್ರದೇಶಲ್ಲಿರುವಂತ ಕಿಂತೂರ್ ಅನ್ನುವಂತ ಒಂದು ದೇಶದಲ್ಲಿ. ಅವ್ರೇನ್ ಮಾಡ್ತಾನೆ, 1800s ಅಲ್ಲಿ ಮೆಕ್ಕಾ ಮದೀನಾಗ್ ಹೋಗ್ಬೇಕು, ನಾನು ಇಸ್ಲಾಂದ ಒಂದು ರಿಲಿಜನ್ ವಿಷಯ ನಾವು ತಿಳ್ಕೊಬೇಕು ಅಂತ ಹೇಳಿ ಅವನು ಅವಾಗ ಅಲ್ಲಿಗೆ ಇರಾನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ನು ವಾಪಸ್ ಬರಲ್ಲ. ಬಟ್ ಅವನ ಹೆಸರನ್ನ ಇಂಡಿಯನ್ ಒಂದು ಹೆಸರು ಇರ್ಬೇಕು ಅಂತ ಹೇಳಿ ಅವನ ಹೆಸರನ್ನ ಸೈಯದ್ ಅಹಮದ್ ಮುಸಾವಿ ಹಿಂದಿ ಅನ್ನುವಂತ ಅವನ ಹೆಸರಲ್ಲೇ ಹಿಂದಿ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಅವನ ಗ್ರ್ಯಾಂಡ್ ಸನ್ ಬಂದು ಈ ಖಮೇನಿ. ಅವ್ರೇನ್ ಮಾಡ್ತಾರೆ, he will become the first Iranian supreme leader, ರಿಲಿಜಿಯಸ್ ಲೀಡರ್ ಆಗಿ. ಇವಾಗ ಪ್ರೆಸೆಂಟ್ ಡೇ ನಲ್ಲೂ ಅವನ ಸಕ್ಸೆಸರ್ ಬಂದು ಅವ್ರ ಹೆಸರು ಖಮೇನಿ, ಇವನ ಹೆಸರು ಖೊಮೇನಿ. ಇವರು ಏನಾಗ್ತಾನೆ ಈಗ 1979 ಅಲ್ಲಿ ಇರಾನ್ ಕಂಪ್ಲೀಟ್ಲಿ ಬಿಕಮ್ಸ್ ಒಂಥರ ಡಿಫ್ರೆಂಟ್ ನೇಷನ್ ಆಲ್ ಟುಗೆದರ್ ವಿತ್ ರಿಲಿಜನ್ ಆಸ್ ದಿ ಸುಪ್ರೀಂ ಅವರ ಒಂದು ಗೋಲ್. ಇಸ್ಲಾಂ ಅನ್ನೋದೇನಾಗ್ಬೇಕು ಈಗ ಎಲ್ಲಾ ಬೇರೆ ದೇಶಗಳಲ್ಲೂ ಅವ್ರು ಹಬ್ಬಿಸ್ಬೇಕು. ಅದನ್ನ ಮಾಡೋದಿಕ್ಕೆ ಅವ್ರ ಏನೆಲ್ಲ ಒಂದು ಕಾರ್ಯ ನಡಿಬೇಕು, ಪೊಲಿಟಿಕಲ್ ಆಗ್ಲಿ ವಿತ್ ಮಿಲಿಟರಿ ಆಗ್ಲಿ, ಅದನ್ನ ಮಾಡ್ಲಿಕ್ಕೆ ಅವ್ರೀಗ ಅಲ್ಲಿಂದ ಪ್ರಾರಂಭ ಆಯ್ತದೆ. ಸೊ ಇಲ್ಲಿ ಏನಾಯ್ತಪ್ಪ, ಆ ಪಾರ್ಸೀಸ್ ವಿಷಯ ಜಸ್ಟ್ ಫಾರ್ ಇಂಟ್ರೆಸ್ಟ್ ಗೋಸ್ಕರ ಆ ಪಾರ್ಸಿಯನ್ಸ್ ಎಲ್ಲ ಇಂಡಿಯಾಗ್ ಬಂದು ಅವರೆಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದ್ರು. ಟಾಟಾ ಗ್ರೂಪ್ ಆಗ್ಲಿ, ಬಾಂಬೆ ಡೈಯಿಂಗ್, ವಾಡಿಯಾ ಗ್ರೂಪ್ ಆಗ್ಲಿ, ಆಮೇಲೆ ಅನೇಕ ಇನ್ಕ್ಲೂಡಿಂಗ್ ಹೋಮಿ ಜೆ ಬಾಬಾ ನ್ಯೂಕ್ಲಿಯರ್ ಸೈಂಟಿಸ್ಟ್, ಅವರು ಒಬ್ಬ ಪಾರ್ಸಿ. ನಾನಿ ಪಾಲ್ಕೆವಾಲ್ ಒಬ್ಬ ಲೀಗಲ್ ಲೂಮಿನಿಯರ್ ಇಂಡಿಯಾದಲ್ಲಿ, ಅವರು ಒಬ್ಬ ಪಾರ್ಸಿ. ಸೊ ಅವರು ಫಸ್ಟ್ ಬಂದು ಗುಜರಾತ್ ಮತ್ತೆ ನೈಬರಿಂಗ್ ಪ್ಲೇಸಸ್ ಅಲ್ಲಿ ಅವರು ತಮ್ಮ ಎಸ್ಟಾಬ್ಲಿಷ್ ಆದ್ರು 7th ಸೆಂಚುರಿನಲ್ಲಿ. ಅದಾದ ನಂತರ ಮತ್ತೆ ಅನೇಕ ಬೇರೆ ಬೇರೆ ಪೀರಿಯಡ್ ಅಲ್ಲಿ ಬೇರೆ ಬೇರೆ ಪರ್ಷಿಯನ್ಸ್ ಮತ್ತೆ ಇರಾನಿಯನ್ಸ್ ಸಹ ಬಂದ್ ಏನಾಗಿದ್ದಾರೆ, ಇಂಡಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಸೆಟ್ಲ್ ಆಗಿದ್ದಷ್ಟೇ ಅಲ್ಲದೆ ದೇ ಆರ್ ಒಂದು ರೀತಿಯಲ್ಲಿ ಬಹಳ ಇನ್ಫ್ಲೂಯೆನ್ಷಿಯಲ್ ಕುಟುಂಬಗಳಾಗಿ ಈಗಲೂ ಸಹ ಇರೋದು ನೋಡ್ತೀವಿ. ಒನ್ ಆಫ್ ದ ಲಾರ್ಜೆಸ್ಟ್ ಕಾರ್ಪೊರೇಟ್ ಗ್ರೂಪ್ ಬಂದು ಟಾಟಾಸ್, ಅವರು ಒಬ್ಬ ಪಾರ್ಸಿ. ಅಂದ್ರೆ ಇಂಡಿಯಾ ಆ ರೀತಿ ಬೇರೆ ರಿಲಿಜನ್ಸ್ ನ ಅಷ್ಟು ಚೆನ್ನಾಗಿ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಯಹೂದ್ಯರು ಸಹ. ಯಹೂದ್ಯರು 16ನೇ ಶತಮಾನದಲ್ಲಿ ಇಂಡಿಯಾಗೆ ಬಂದ್ರು. ಟಿಲ್ ರೀಸೆಂಟ್ಲಿ ಅವರು ಬಾಂಬೆನಲ್ಲಿದ್ರು, ಕೊಚ್ಚಿನಲ್ಲಿದ್ರು. ಕೆಲವು ಕುಟುಂಬಗಳು ಮಾತ್ರ ಈಗ ಇದೆ. ಬಟ್ ಇಂಡಿಯಾ ಒಂದು ರೀತಿ ಇಸ್ರಾಯೇಲ್ ಜೊತೆನೂ ಫ್ರೆಂಡ್ ಆಗಿದ್ದಾರೆ, ಇರಾನ್ ಜೊತೆನೂ ಫ್ರೆಂಡ್ ಆಗಿದ್ದಾರೆ, ಈವನ್ ಪ್ರೆಸೆಂಟ್ ಡೇ ಸಹ. ಸೊ ಅದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮಗೆ, ಈ ಪಾರ್ಸಿ ವಿಲೇಜ್, ಒಂದು ವಿಲೇಜ್ ಬಂದು ನಾವು ಮಂಚೇನಹಳ್ಳಿ ಅಂತ ಏನ್ ಹೋಗ್ತೀವಿ, ನಮ್ಮ ಸಭೆ ಇದೆಯಲ್ಲ ಒಂದು ಮಂಚೇನಹಳ್ಳಿ ಸಭೆ, ನಾವು ದೊಡ್ಡಬಳ್ಳಾಪುರ ರೂಟ್ ಅಲ್ಲಿ ಹೋದ್ರೆ ಅಲ್ಲಿ ತೊಂಡೆಬಾವಿ ಅಂತ ಒಂದು ಸಿಗುತ್ತೆ. ಒಂದು ದೊಡ್ಡಬಳ್ಳಾಪುರ ಆಗಿ ಒಂದು 20 ಕಿಲೋಮೀಟರ್ ನಂತರ ತೊಂಡೆಬಾವಿ ಅಂತಿದೆ. ಬಾವಿಯಿಂದ ಲೆಫ್ಟ್, ನಾವು ರೈಟ್ ಗೆ ಮಂಚೇನಹಳ್ಳಿಗೆ ಹೋಗ್ತೀವಿ. ಲೆಫ್ಟ್ ಹೋದ್ರೆ ಅಲ್ಲೊಂದು ಪ್ಲೇಸ್ ಇದೆ ಅಲಿಪುರ್ ಅಂತ, ಅದೊಂದು ಸಣ್ಣ ಊರು. ಅಲ್ಲಿ ಈ ಶಿಯಾ ಒಂದು ದೊಡ್ಡ ಗುಂಪು, ಒಂದು 20,000 ಪಾಪ್ಯುಲೇಷನ್ ಇರುವಂತ ಒಂದು ಪ್ಲೇಸ್ ಅಲ್ಲಿದೆ. ನೀವು ಅದು ಇಲ್ಲೇನ್ ಪಿಕ್ಚರ್ ಅಲ್ಲಿ ನೋಡ್ತಿದ್ರ ಮಸೀದಿ ಇದೆಲ್ಲ ಅಲ್ಲಿರುವಂತ, ಅಲ್ಲಿ ಒಂದು ಮದ್ರಾಸ ಎಲ್ಲ ಮಾಡ್ಕೊಂಡು ಈ ಒಂದು ಶಿಯಾ ಒಂದು ಊರಾಗೆ ಇದೆ ಅಲ್ಲಿ. ಅಂದ್ರೆ ಶಿಯಾ ಆಗ್ಲೇ ಹೇಳ್ದೆ, ಅದೊಂದು ಒಂಥರ ಇಸ್ಲಾಮಿಕ್ ಗುಂಪು. ನಮ್ಮ ಒಂದು ರಾಜ್ಯದಲ್ಲೂ ನಮ್ಗೆ ಹತ್ರ, ಬೆಂಗಳೂರ್ಗೆ ಹತ್ರನೇ ಈ ಒಂದು ವಿಲೇಜ್ ಅಲ್ಲಿ ಇರೋದನ್ನ ನೋಡಿ. ಅಫ್ಕೋರ್ಸ್ ಬೆಂಗಳೂರಲ್ಲೂ ಶಿಯಾಸ್ ಇದಾರೆ, ಬಟ್ ಇಲ್ಲಿ ಆ ಒಂದು ಊರೇ ಫುಲ್ಲು ಒಂದು ಶಿಯಾ ವಿಲೇಜ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅಲಿಪುರ್. ಸೊ ಓ ಮೈ ಗುಡ್ನೆಸ್, 9 o'clock ಆಗುತ್ತೆ.
ಇನ್ನೊಂದು 5 minutes 10 minutes ಬ್ರದರ್. ಹಾ, ಸೊ ಇಲ್ಲಿ ಯಾಕೆ ಇಸ್ರಾಯೇಲ್ಗೆ ಮತ್ತೆ ಇರಾನ್ಗೆ ಇಷ್ಟು ವರ್ಷಗಳ ಕಾಲ ಇರಾನ್ ಬಂದು ಬಹಳ ಒಂದು ರೀತಿಯ ಒಳ್ಳೆ ರೀತಿನಲ್ಲಿ ಯಹೂದ್ಯರ ಮೇಲೆ ದೇವರು ಅವ್ರನ್ನ ಉಪಯೋಗಿಸ್ಕೊಂಡಿದ್ರು. ಆದ್ರೆ ಈಗ ಒಂದು ರೀತಿಯ ಎನ್ಮಿಟಿ ಎಲ್ಲಿಗೆ ಪ್ರಾರಂಭ ಆಯ್ತು ಅನ್ಬೇಕಾದ್ರೆ, ಯಾವಾಗ ಇಸ್ರಾಯೇಲ್ ಒಂದು ಜನಾಂಗವಾಗಿ ಒಂದು ದೇಶವಾಗಿ 1948 ಅಲ್ಲಿ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರು, ಅಲ್ಲಿ ಪ್ಯಾಲೆಸ್ಟೈನ್ ಏನಾಯ್ತು ಸೆಪರೇಟ್ ಆಗೋದು. ಅಂದ್ರೆ ಅವ್ರ ಮೊದಲೇ ಇದ್ರಲ್ಲಿ ದೇವರ ಯೋಜನೆ ಪ್ರಕಾರ ಪ್ಯಾಲೆಸ್ಟೈನಿಯನ್ಸ್ಗೆ ಅವರ ಇದ್ದಂತ ದೇಶ ರೆಫ್ಯೂಜಿ ಸ್ಟೇಟಸ್ಗೆ ಆಗ್ಬಿಟ್ರು. ಅವ್ರಿಗೆ ಗಾಜಾ ಮತ್ತೆ ವೆಸ್ಟ್ ಬ್ಯಾಂಕ್ ಆಮೇಲೆ ಅವ್ರಿಗೆ ಡಿವೈಡ್ ಮಾಡಿ ಕೊಟ್ರು. ಬ್ರಿಟನ್ ಮತ್ತೆ ಅಮೆರಿಕ ಇನ್ವಾಲ್ವ್ ಆಗಿ, ಯಾವಾಗ ಈ ಇರಾನಿಯನ್ ರಿಲಿಜಿಯಸ್ ಲೀಡರ್ಸ್ ಅವ್ರು ಹೋಗಿ ಆ ಪ್ಯಾಲೆಸ್ಟೈನ್ ಹೋಗಿ ವಿಸಿಟ್ ಮಾಡ್ತಾರೆ, ಮಾಡಿ ಬಂದ ನಂತರ ಅವರಿಗೆ ಅಲ್ಲಿರುವಂತ ಪರಿಸ್ಥಿತಿ, ಆ ಪ್ಯಾಲೆಸ್ಟೈನ್ ದೇಶದಲ್ಲಿ ಅದು ಮುಸ್ಲಿಮ್ಸ್ ಅವರು ಇರುವಂತ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ಅವಾಗ್ಲಿಂದ ಒಂದು ರೀತಿಯ ದ್ವೇಷ ಇಸ್ರಾಯೇಲ್ ಮೇಲೆ ಪ್ರಾರಂಭ ಆಯ್ತು. ಬರೀ ಇರಾನ್ಗಷ್ಟೇ ಅಲ್ಲ, ಅವರ ಇನ್ಫ್ಲೂಯೆನ್ಸ್ ಇಂದ ಬೇರೆ ದೇಶಗಳವರು ಸಹ, ಇನ್ಕ್ಲೂಡಿಂಗ್ ದ ಎಂಟೈರ್ ಅರಬ್ ಲೀಗ್, ಇವರಿಗೆ ಅಗೇನ್ಸ್ಟ್ ಆಗಿ ಮುಂದೆ ಅನೇಕ ವಾರ್ಗಳಾಗೋದನ್ನ ನಾವು ನೋಡಿದೀವಿ 1948 ನಂತರ. ಅದಕ್ಕೆ ಒಂದು ಮುಖ್ಯವಾದಂತ ಪಾತ್ರ ಈ ಇರಾನ್ ಒಂದು ಮಾಡೋದನ್ನ ನೋಡ್ತೀವಿ. ಅವ್ರೇನ್ ಮಾಡ್ತಾರೆ, ಇರಾನ್ ಇಸ್ರಾಯೇಲ್ ಇಂದ ಸ್ವಲ್ಪ ದೂರ ಇರೋದ್ ಕಾರಣ ದೇ ಡೆವಲಪ್ ವಾಟ್ ಇಸ್ ಕಾಲ್ಡ್ as ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್. ಬೇರೆ 4 ಪಕ್ಕದಲ್ಲಿರುವಂತ ರಾಜ್ಯಗಳನ್ನ ದೇಶಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ತಮ್ಮ ಒಂದು ಇಂಡೈರೆಕ್ಟ್ ಆಗಿ ಅವರ ಇನ್ಫ್ಲೂಯೆನ್ಸ್ ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೆಸ್ಬುಲ್ಲಾ ಇನ್ ಲೆಬನಾನ್ ಅಂಡ್ ಇನ್ ಸಿರಿಯಾ, ಮತ್ತೆ ಹೌತೀಸ್ ಇನ್ ಯೆಮೆನ್, ಆಮೇಲೆ ಹಾಮಾಸ್ ಇನ್ ಪ್ಯಾಲೆಸ್ಟೈನ್. ಸೊ ಈ ಗುಂಪುಗಳನ್ನ ಅವರು ಉಪಯೋಗ ಮಾಡಿಕೊಂಡು, ಈ ಹಾಮಾಸ್ ಆಗ್ಲಿ ಹೆಸ್ಬುಲ್ಲಾ ಆಗ್ಲಿ ಇವ್ರೇನ್ ಮಾಡ್ಬೇಕು, ಹೌತೀಸ್ ಇವ್ರನ್ನ ಅವ್ರಿಗೆ ಬೇಕಾದಂತ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ನ ಕೊಟ್ಟು ಇಸ್ರಾಯೇಲ್ ಮೇಲೆ ಯುದ್ಧ ಮಾಡೋ ರೀತಿನಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ಬರ್ತಾ ಇದಾರೆ ಅವಾಗ್ಲಿಂದ. ಇದೆಲ್ಲ ಬಹಳ ರೀಸೆಂಟ್ ಆಗಿ ಆದಂತ ಕಾರ್ಯಗಳು. ಆಫ್ಟರ್ 1918 ಸಹ ಇರಾಕ್ ಮತ್ತೆ ಇರಾನ್ ಯುದ್ಧ ಆಗುತ್ತೆ. ಅವಾಗ ಅವ್ರಿಗೆ ಆರ್ಮ್ಸ್ ಸಪ್ಲೈ ಮಾಡಿದ್ದು ಇಸ್ರೇಲ್. ಬಟ್ ಅದಾದ ನಂತರ ಆ ಎನ್ಮಿಟಿ ಅನ್ನೋದು ಇನ್ನು ಹೆಚ್ಚಾಗೋದನ್ನ ನಾವು ನೋಡ್ತೀವಿ ಲಾಸ್ಟ್ 20-25 years ಇಂದಾನೆ. ಸೊ ಅದಾದ ನಂತರನೇ ಇರಾನ್ ಅವರು ಆ ನ್ಯೂಕ್ಲಿಯರ್ ಫೆಸಿಲಿಟೀಸ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ಅವಾಗ್ಲಿಂದ ಕಳೆದ 30 ವರ್ಷಗಳಿಂದ ಟ್ರೈ ಮಾಡ್ಕೊಂಡು ಬಂದಿದ್ದಾರೆ. ಬಹಳಷ್ಟು ಸಕ್ಸಸ್ ಆಗಿದೆ ಅವ್ರಿಗೆ. ಅದನ್ನೇ ಈಗ ರೀಸೆಂಟ್ ಆದಂತ ಯುದ್ಧದಲ್ಲಿ ಆ 3 ಪ್ಲೇಸ್ ಅನ್ನ ಅವರು ಫರ್ದೌಸ್ ಮತ್ತೆ ನಟಾನ್ಸ್ ಮತ್ತೆ ಇನ್ನೊಂದು ಇಸ್ಫಹಾನ್ ಅನ್ನುವಂತ ಪ್ಲೇಸ್ ಅಲ್ಲಿ ಅಮೆರಿಕ ಬಾಂಬ್ ಮಾಡಿದ್ರು. ಬಟ್ ಏನು ಅದ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಎಕ್ಸ್ಪರ್ಟ್ಸ್ ಅಂತಾರೆ ಅನ್ಬೇಕಾದ್ರೆ, ಅವರ ಕೇಪಬಿಲಿಟಿ ಏನು ನಾಶ ಆಗಿಲ್ಲ. ದೇ ಹ್ಯಾವ್ ನ್ಯೂಕ್ಲಿಯರ್ ಕೇಪಬಿಲಿಟಿ. ಇಟ್ಸ್ ಓನ್ಲಿ ಕ್ವೆಶ್ಚನ್ ಆಫ್ ಟೈಮ್, ಅನದರ್ ಇಯರ್ ಆರ್ 2. ಮತ್ತೆ ಅವ್ರು ಏನ್ ಮಾಡ್ತಾರೆ, ವಾಪಸ್ ಅವ್ರು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ರು ಆ ಪೊಸಿಷನ್ಗೆ ಇರಾನ್ ಮತ್ತೆ ಬರುತ್ತೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಿದ್ದಾರೆ. ಕಡೆಯದಾಗಿ ಎಲ್ಲಿಗಪ್ಪ ಇದು ಹೋಗಿ ಮುಟ್ಟುತ್ತೆ ಅನ್ಬೇಕಾದ್ರೆ, ದೇವರು 2 ಪ್ರವಾದನೆಗಳನ್ನ ಹೇಳಿದ್ದಾರೆ. ಒಂದು ಗೋಗ್ ಮಾಗೋಗ್ ವಿಷಯದಲ್ಲಿ, ಇನ್ನೊಂದು ಆರ್ಮೆಗಡನ್ ವಿಷಯದಲ್ಲಿ. ಈ ಆರ್ಮೆಗದೋನ್ ಮತ್ತೆ ಗೋಗ್ ಮಾಗೋಗ್ ಯುದ್ಧ ಒಂದೇನಾ ಮತ್ತು ಬೇರೆ ಬೇರೆ ಟೈಮ್ ಅಲ್ಲಿ ಆಗುತ್ತಾ, ಇದಿನ್ನು ಈ ಪ್ರವಾದನೆಗಳು 2-3 ರೀತಿನಲ್ಲಿ ಇದಕ್ಕೆ ದೇವ್ರ ಮಕ್ಕಳು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಗೋಗ್ ಮಾಗೋಗ್ ಬಗ್ಗೆ ಒಂದು 2 ವಚನಗಳನ್ನು ಓದ್ಬಿಡೋಣ. 38ನೇ ಅಧ್ಯಾಯ 2-4 ಎಸೇಕಿಯೇಲ್. ಇನ್ನೊಂದು 5 minutes ಬ್ರದರ್ಸ್. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರೋಷಿನವರನ್ನು, ಮೇಷೆಕಿನವರನ್ನು, ತೂಬೇಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ. ಮುಂದೆ ಸಿಸ್ಟರ್ 5ನೇ ವಚನದವರೆಗೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೆಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು, ಅಶ್ವಾರೂಢರು, ಕೇಡ್ಯಪಾಣಿಗಳು, ಯಾರೂ ತಪ್ಪದೆ ವಿಚಿತ್ರ ಆಂಬರರು,
ಖಡ್ಗಹಸ್ತರು ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರು ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು, ಕೂಶ್ಯರು, ಪೂಚ್ಯರು ಇವರನ್ನು ಗುಮ್ಮಿಯಾದ ಗೋಮೇರಿಯರನ್ನು ಉತ್ತರ ದಿಕ್ಕಿನ ಕಡೆಯಿಂದ ಬಂದ ಗುಮ್ಮಿಯಾದ ತೋರ್ಗಮದವರನ್ನು ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ಸೊ ಪರ್ಷಿಯಾ ಇನ್ಕ್ಲೂಡಿಂಗ್ ಪರ್ಷಿಯಾ ಈ ಗೋಗ್ ಮಾಗೋಗ್ ಅನ್ಬೇಕಾದ್ರೆ ಈಗಿನ ಪರ್ಷಿಯಾ ಮತ್ತು ಅದ್ರ ಜೊತೆಯಲ್ಲಿರುವಂತ ಅನೇಕ ದೇಶದವರು ಇಸ್ರಾಯೇಲ್ ಮೇಲೆ ಅವರು ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅನ್ನುವಂತ ಒಂದು ಪ್ರವಾದನೆ. ಅದರ ನಂತರ ಅರ್ಮೆಗದೋನ್ ಯುದ್ಧದ ಬಗ್ಗೆ ಸಹ ಎಜೆಕಿಯಲ್ 38 ಮತ್ತು 39ನೇ ಅಧ್ಯಾಯಗಳಲ್ಲಿ ಡೀಟೇಲ್ ಆಗಿ ಬರುತ್ತೆ. ಇದು ಮುಂದೆ ಆಗುವಂತ ಕಾರ್ಯ. ಇದು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದಕ್ಕೆ ಅನೇಕ ರೀತಿಯ ಎಕ್ಸ್ಪ್ಲನೇಷನ್ ಅಥವಾ ನಾವು ಅದರ ಬಗ್ಗೆ ತಿಳ್ಕೋಬಹುದು. ಬಟ್ ಅದೇ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅನ್ನೋದು ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದೇನಪ್ಪಾ ಅನ್ಬೇಕಾದ್ರೆ ಇಸ್ರಾಯೇಲ್ ವಿಲ್ ಬಿ ದ ಸೆಂಟರ್ ಆಫ್ ದಿಸ್ ವಾರ್. ಅದಕ್ಕೆ ಅಗೇನ್ಸ್ಟ್ ಆಗಿ ಈ ಎಲ್ಲಾ ದೇಶದವರು ಅದರ ಸುತ್ತಮುತ್ತ ಯಾವೆಲ್ಲ ದೇಶಗಳಿದೆ ಆ ಪ್ರವಾದನೆಯ ಪ್ರಕಾರ ಅವ್ರು ಬರುತ್ತೆ. ಇದು ಎಕ್ಸಾಕ್ಟ್ ಆಗಿ ಯಾವ ವರ್ಷ ಆಗುತ್ತೆ, ಯಾವಾಗ ಆಗುತ್ತೆ, ಅದು ಸ್ಟಿಲ್ ಅನ್ಕ್ಲಿಯರ್. ಅದು ನಮಗೆ ದೇವರು ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆನ ನಾವು ಅದರ ಬಗ್ಗೆ ಯೋಚನೆ ಮಾಡ್ದಿರ ನಮ್ಮ ನಂಬಿಕೆ ನಿರೀಕ್ಷೆಯನ್ನ ನಾವು ದೇವರ ಕಡೆಗೆ ಯಾವ ರೀತಿ ನಾವು ಇರಬೇಕು ಅನ್ನುವಂಥದ್ದನ್ನ ನಾವು ನಮಗೆ ಕೊಟ್ಟಿರುವಂತ ಒಂದು ಎಚ್ಚರಿಕೆ ಮಾತುಗಳು. ಬಟ್ ಇಲ್ಲಿಗೆ ಎಂಡ್ ಆಗೋಯ್ತಾ ಪರ್ಷಿಯಾ ಅನ್ಬೇಕಾದ್ರೆ ಒಂದು ರಿಡೆಂಪ್ಷನ್ ಅವರಿಗೆ ಏನಾದ್ರೂ ಇದರಿಂದ ತಪ್ಪಿಸ್ಕೊಳ್ತಾರ ಈ ಇಲಾಮ್ ಅಥವಾ ಇರಾನ್ ಅಥವಾ ಮೀದೋ ಪರ್ಷಿಯಾ ಅನ್ಬೇಕಾದ್ರೆ ಅದೇ ನಾವು ಓದಿದ ಪಾಠದಲ್ಲಿ 39ನೇ ವಚನ ಸಿಸ್ಟರ್ ಜೆರೆಮಿಯಾ. ಇದು ಯೆಹೋವನ ನುಡಿ. ಆದರೂ ಕಟ್ಟ ಕಡೆಯಲ್ಲಿ ಏಲಾಮಿನ ದುರವಸ್ಥೆಯನ್ನು ತಪ್ಪಿಸುವೆನು. ಇದು ಯೆಹೋವನ ನುಡಿ. ಏಲಾಮಿನ ದುರವಸ್ಥೆಯನ್ನ ಯಾವ ರೀತಿ ಅನೇಕ ಜನಾಂಗದವರಿಗೆ ದೇವರು ಒಂದಲ್ಲ ಒಂದು ರೀತಿಯ ಬಿಡುಗಡೆಯನ್ನು ಇಟ್ಟಿದ್ದಾರೆ. ಪ್ರೊವೈಡೆಡ್ ಆಫ್ ಕೋರ್ಸ್ ಅವರು ದೇವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಒಂದು ಯೆರೂಸಲೇಮ್ ಅಲ್ಲಿ ಅವರು ಆ ಪೆಂತೆಕೋಸ್ಟ್ ದಿನದಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ನಾವು ನೋಡೋದೇ ಆದ್ರೆ ಆಕ್ಟ್ಸ್ ಆಫ್ ಅಪೋಸಲ್ಸ್ 2nd chapter 9th verse. ಇದೇ ಲಾಸ್ಟ್ ಸ್ಕ್ರೀನ್. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಅಲ್ಲ, ಆಕ್ಟ್ಸ್ ಆಫ್ ಅಪೋಸ್ತಲರ ಕೃತ್ಯ 2ನೇ ಅಧ್ಯಾಯ 9ನೇ ವಚನ. ಸರಿ. ಇದು ಹೇಗೆ ಪಾಥ್ಯರು, ಮೇದ್ಯರು, ಏಲಾಮ್ಯರು, ಮೆಸೊಪೊತಾಮಿಯ, ಯೂದಾಯ, ಕಪದೋಕ್ಯ, ಪಂತ, ಆಸ್ಯ ಅಂದ್ರೆ ಆ ಪೆಂತೆಕೋಸ್ಟ್ ದಿವಸ ಯಾರೆಲ್ಲ ಇದ್ರು ಅನ್ಬೇಕಾದ್ರೆ ಪಾರ್ಥ್ಯ, ಮೇದ್ಯ, ಇಲಾಮ್ಯ ಅಂದ್ರೆ ಪರ್ಷಿಯನ್ಸ್ ಸಹ ಆ ಪೆಂತೆಕೋಸ್ಟ್ ದಿನದಲ್ಲಿ ಆ ಮೇಲುಪ್ಪೆಗೆರೆಯಲ್ಲಿ ಇದ್ರು ಅಂತ ನಾವು ನೋಡ್ತೀವಿ. ಅಂದ್ರೆ ಪವಿತ್ರಾತ್ಮ ಅಲ್ಲಿ ಬಂತು, ಅನೇಕರು ಯೇಸು ಕ್ರಿಸ್ತನ ಶಿಷ್ಯರಾದ್ರು. ಸೊ ಅವರಲ್ಲಿ ಇನ್ಕ್ಲೂಡಿಂಗ್ ಪರ್ಷಿಯಾ ದೇಶದವರು ಸಹ. ಸೊ ದೇವರ ಆಶೀರ್ವಾದ ಒಂದಲ್ಲ ಒಂದು ರೀತಿ ಅವರಿಗೆ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಸೊ ಕಡೆಯದಾಗಿ ನಾವು ಜಕರಿಯಾದಲ್ಲಿ ನೋಡ್ತೀವಿ, ಓದೋದ್ ಬೇಡ, ಎಲ್ಲಾ ಜನಾಂಗಗಳೇನ್ ಮಾಡ್ತಾರೆ ಅಲ್ಲಿಗೆ ದೇವ್ರು ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ಕರ್ಕೊಂಡ್ ಬರ್ತಾರೆ. ದೇವರನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನು ಅವಾಗ ಕಲ್ಪಿಸ್ಕೊಡ್ತಾರೆ. ಸೊ ಮುಖ್ಯವಾಗಿ ಇವತ್ತು ನಾವು ನೋಡಿದಂತ ವಿಷಯ ಇರಾನ್ ಅಥವಾ ಮೇದೋ ಪರ್ಷಿಯಾ ಯಾವ ರೀತಿ ತಂದೆಯಾದ ದೇವರು ಬೇರೆ ಜನಾಂಗಗಳನ್ನ ಉಪಯೋಗಿಸ್ಕೊಂಡು ತಮ್ಮ ಒಂದು ಯೋಜನೆಯನ್ನ ನೆರವೇರಿಸ್ಕೊಳ್ತಾ ಬಂದಿದ್ದಾರೆ. ಐಗುಪ್ತರು, ಅಸೀರಿಯರು, ಬ್ಯಾಬಿಲಿಯನ್ನು, ಇನ್ನೂ ಅನೇಕ ಜನಾಂಗದವ್ರನ್ನ. ಅದರಲ್ಲಿ ಮೀದೋ ಪರ್ಷಿಯಾ ಆಕ್ಚುಲಿ ಬಹಳ ಒಳ್ಳೆ ಕಾರ್ಯಗಳನ್ನ ದೇವರ ಮಕ್ಕಳ ಅಥವಾ ದೇವರ ಒಂದು ಜನಾಂಗದವರೊಂದಿಗೆ ಅವರ ಒಂದು ಒಡನಾಟ ಇತ್ತು. ಕ್ರಿಸ್ತ ಪೂರ್ವ 6ನೇ ಶತಮಾನದಿಂದ ಅವರು ಆ ಯೆರೂಸಲೇಮನ್ನ ಕಟ್ಟೋದಕ್ಕೆ ಕಾರಣ, ಮತ್ತೆ ಯೆರೂಸಲೇಮಿನಲ್ಲಿರುವ ದೇವಾಲಯವನ್ನ ಕಟ್ಟಲಿಕ್ಕೂ ಸಹ ದೇವರು ಮೀದೋ ಪರ್ಷಿಯಾ ರಾಜರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಕೇವಲ 20-30 ವರ್ಷಗಳಿಂದಾನೇ ಇರಾನ್ಗೆ ಮತ್ತೆ ಇಸ್ರಾಯೇಲರಿಗೆ ಈ ಒಂದು ವೈಮನಸ್ಯ ಅಥವಾ ಒಂದು ಎನಿಮಿಟಿ ಜಾಸ್ತಿ ಆಗಿದೆ. ಅಗೇನ್ ಇಟ್ ಈಸ್ ಪಾರ್ಟ್ ಆಫ್ ಗಾಡ್ಸ್ ಪ್ಲಾನ್. ಆದ್ರೆ ಅವ್ರಿಗೊಂದು ರಿಡೆಂಪ್ಷನ್ ನ ದೇವರು ಇಟ್ಟಿದ್ದಾರೆ. ಸೊ ನಾವು
ಈ ಎಲ್ಲಾ ವಿಷಯಗಳನ್ನ ಅರ್ಥಕೊಂಡು ನಮ್ಮ ನಂಬಿಕೆ ನಿರೀಕ್ಷೆಗಳನ್ನ ನಾವು ದೃಢಪಡಿಸ್ಕೊಂಡು ನಮ್ಮ ಓಟವನ್ನ ಯಶಸ್ವಿಯಾಗಿ ನೋಡುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಆಮೇಲೆ